ಹಾಗೆಯೇ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಕರ್ನಾಟಕಕ್ಕೆ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮೆಂಬರ್ ಆಫ್ ಪಾರ್ಲಿಮೆಂಟ್, ರಾಜ್ಯಸಭಾ, ಅವರು ಕೂಡ ಜೋರ ಚಪ್ಪಾಳೆಯಿಂದ ಸ್ವಾಗತಿಸೋಣ. ಗ್ಯಾರಂಟಿ ಯೋಜನೆಗಳ ಮುಖೇನ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಜೋರು ಚಪ್ಪಾಳೆಗಳ ಶುಭವನ್ನ ಕೋರೋಣ ಪ್ರೀತಿಯ ಬಂಧುಗಳೇ. ಮತ್ತೆ ಹಿಂದಿಯನ್ನ साथ हमारे बीच मौजूद हैं मेंबर ऑफ पार्लियामेंट, लोकसभा एंड प्रेसिडेंट जम्मू कश्मीर नेशनल कॉन्फ्रेंस से फारूक अब्दुल्ला जी के लिए जोरदार तालियां हो जाए. Along with that, ladies and gentlemen, we'd like to welcome member of parliament, Rajya Sabha, Randeep Singh Surjewala. Thank you so much for joining us, sir. ವೇದಿಕೆಯಲ್ಲಿ ಇದಾಗಲೇ ಎಲ್ಲ ಗಣ್ಯಮಾನ್ಯರು ಆಸನರಾಗಿದ್ದಾರೆ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತಹ ಆ ಕ್ಷಣ ಸನ್ನಿಹಿತವಾಗಿದೆ. ತಾವೆಲ್ಲರೂ ಶಿಸ್ತು ಮತ್ತು ಸಂಯಮದಿಂದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಾಗಿ ನಮ್ಮ ಕೋರಿಕೆ. ಹಲವಾರು ಗಣ್ಯರು ವೇದಿಕೆ ಮೇಲೆ ಬಂದಿದ್ದಾರೆ. ಈಗ ಒಮ್ಮೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಆದಂತಹ ಶ್ರೀ ಸಿದ್ದರಾಮಯ್ಯನವರಿಗೆ ಜೋರ ಚಪ್ಪಾಳೆಯಿಂದ ಸ್ವಾಗತಿಸುವ. ಅದು ಎಷ್ಟು ಜೋರಾಗಿ ಬರುತ್ತೋ ನೋಡುವ. We have various dignitaries from different parts of the country for this special event, Constitution and National Unity Convention 2024. We extend you a warm welcome for gracing this occasion, sir. What a pleasure to have you all here during this auspicious occasion. It's a constitution and the national unity which holds a secular fabric of the country. It's indeed a privilege for the leaders who's come from different parts of the world, the country, to be a part of this convention. ಬಂಧುಗಳೇ, ಅವಿರತ ಅಧ್ಯಯನ, ಸಂಶೋಧನೆ ಮತ್ತು ವಿದ್ವತ್ಪೂರ್ಣ ಬರಹಗಳಿಂದ ಭಾರತದ ಸಂವಿಧಾನವನ್ನು ಶ್ರೇಷ್ಠ ಸಂವಿಧಾನವನ್ನಾಗಿ ರಚಿಸಿ ಎಲ್ಲ ಪ್ರಜೆಗಳ ಹಿತ ಕಾಪಾಡಿರುವ ಮಹಾ ಮುತ್ಸದ್ದಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮ್ಮೆಲ್ಲರ ನಮನ. ಚಪ್ಪಾಳೆಗಳ ಮುಖೇನ ಸಂದಾಯವಾಗಲಿ ಪ್ರೀತಿಯ ಬಂಧುಗಳೇ. लीडर्स यहाँ पे आए हुए हैं तो दिल की गहराइयों से हम उनका भी स्वागत करते हैं. कॉन्स्टिट्यूशन और नेशनल यूनिटी कन्वेंशन 2024 में आप सभी का स्वागत है और जो भी यहाँ पे लीडर्स मौजूद हैं हम उनका स्वागत करते हैं. हम चाहते हैं कि आप लोग जोरदार तालियों से उनका स्वागत करें. ಒಮ್ಮೆ ಜೋರ ಚಪ್ಪಾಳೆಯಿಂದ ಗಣ್ಯರೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರಿಗೆ ಜೋರ ಚಪ್ಪಾಳೆಯಿಂದ, ಇನ್ನೂ ಜೋರ ಚಪ್ಪಾಳೆಯಿಂದ ಸ್ವಾಗತಿಸೋಣ. ಬಂಧುಗಳೇ, ಈ ಹೊತ್ತಿನಲ್ಲಿ ಸುರಪುರದ ಶಾಸಕರಾಗಿದ್ದ ರಾಜ ವೆಂಕಟಪ್ಪ ನಾಯ್ಕ ಅವರು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೆ 1 ನಿಮಿಷಗಳ ಕಾಲ ನಾವೆಲ್ಲರೂ ಎದ್ದು ನಿಂತು ಶಾಂತಿಯನ್ನು ಕೋರೋಣ. ದಯಮಾಡಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಹೃದಯ ಬಂಧುಗಳು 1 ನಿಮಿಷದ ಮೌನಾಚರಣೆಗೆ ಜೊತೆಯಾಗಬೇಕಾಗಿ ವಿನಂತಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಿರೂಪಣೆಯಲ್ಲಿ ನಾನು ಭಾನುಮತಿ.
ಎಲ್ಲರಿಗೂ ನಮಸ್ಕಾರ. ನಿರೂಪಣೆಯಲ್ಲಿ ನಾನು ಆಸಿಫ್ ಬೇಗ್. ಸೊ ಹಲವಾರು ರಾಜ್ಯಗಳಿಂದ ನಮ್ಮ ಲೀಡರ್ಸ್ ಬಂದಿರೋದ್ರಿಂದ ನಾನು ಒಂದಷ್ಟು ಇಂಗ್ಲೀಷನ್ನು ಕೂಡ ಉಪಯೋಗಿಸ್ತಾ ಇರ್ತೀನಿ. ಬಂಧುಗಳೇ, ಎಲ್ಲರನ್ನು ಒಳಗೊಳ್ಳುವ, ಎಲ್ಲರನ್ನ ಒಗ್ಗೂಡಿಸುವ, ಭಾವೈಕ್ಯತೆಯ ಭಾವವನ್ನು ಮೂಡಿಸುವಂತಹ ಸುವಿಶೇಷ ಕಾರ್ಯಕ್ರಮವಿದು. ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶ ಸಮಾರೋಪ ಸಮಾರಂಭ 2024. Ladies and gentlemen, this wonderful event is about staying strong with the secular fabric, Constitution and national unity, Convention 2024. ಬಂಧುಗಳೇ, ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಮತ್ತೊಂದು ಮನವಿ, ಮತ್ತೊಂದು ನಿಮಿಷದ ಮೌನಾಚರಣೆ, ಶೋಕಾಚರಣೆಗೆ ತಾವೆಲ್ಲರೂ ಎದ್ದು ನಿಲ್ಲಬೇಕಾಗಿ ನಮ್ಮ ವಿನಮ್ರ ಮನವಿ ಗಣ್ಯಮಾನ್ಯರಲ್ಲಿ. ಶ್ರೀ ವಿದ್ಯಾಸಾಗರ ಆಚಾರ್ಯ ಅವರು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಜೈನ ಮುನಿಗಳು, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. 1 ನಿಮಿಷದ ಮೌನಾಚರಣೆ. ಧನ್ಯವಾದಗಳು. ಬಂಧುಗಳೇ, ನಿರೂಪಣೆಯಲ್ಲಿ ನಾನು ನಿಮ್ಮೊಂದಿಗೆ ಕಡೆಯ ಕ್ಷಣದವರೆಗೆ. ಭಾನುಮತಿ, ನಮ್ಮ ಸಂವಿಧಾನ ಜಾರಿಯಾಗಿ ಅಂಗೀಕಾರವಾಗಿ 75ನೇ ವರ್ಷದಲ್ಲಿ ನಾವು ಮುನ್ನಡಿಯನ್ನು ಇಡ್ತಾ ಇದ್ದೇವೆ. ಈ ಶುಭಗಳಿಗೆಯಲ್ಲಿ ನಮ್ಮೆಲ್ಲರನ್ನ ಒಟ್ಟಾಗಿಸದೆ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶ. ಈ ಸಮಾವೇಶದಲ್ಲಿ ಇದಾಗಲೇ ಸಾಕಷ್ಟು ವಿಚಾರಗಳ ಚಿಂತನ ಮಂಥನ ಎಲ್ಲವೂ ಕೂಡ ಸುಸೂತ್ರವಾಗಿ ನೆರವೇರಿದೆ. ಇನ್ನೀಗ ಸಮಾರೋಪ ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ. ನಮ್ಮ ಭಾರತ ದೇಶದಲ್ಲಿ ಸುಮಾರೊಂದು 1600 ಭಾಷೆಗಳನ್ನು ಮಾತಾಡುತ್ತಾರೆ. In our nation, ladies and gentlemen, there are about 1600 intellects, but we are united as one country, India, and we speak various languages. So since we have the dignitaries from different parts of the country, we sticking to English and Kannada as well. ಮತ್ತೆ ಬೇರೆ ಬೇರೆ ಭಾಷೆ ಇರೋದ್ರಿಂದ ಶುರು ಮಾಡೋಕ್ಕೆ ಮುಂಚೆ ಇಟ್ ಇಸ್ ಅ ನ್ಯಾಷನಲ್ ಈವೆಂಟ್. ಸೊ ಕನ್ನಡದಲ್ಲಿ ಎಲ್ರಿಗೂ ಸ್ವಾಗತ, ತೆಲುಗುలో ఎవరన్నా ఉంటే అందరికీ స్వాగతం, తమిళ్లో ಎಲ್ಲರಿಗೂ వణక్కం और हिंदी में सभी का हम स्वागत करते हैं. And ladies and gentlemen, we take this Constitution and National Unity Convention 2024 forward. ಬಂಧುಗಳೇ, ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶದ ಸಮಾರೋಪ ಸಮಾರಂಭ 2024 ಇದುವೇ ಸಾಮರಸ್ಯದ ಪ್ರತಿಫಲನ, ಏಕತೆಯ ಅನುರಣನ, ಸರ್ವೋನ್ನತಿಯ ಸಂಚಲನ. ಬನ್ನಿ ಭ್ರಾತೃತ್ವದ ಬಂಧ ಬೆಸೆಯೋಣ, ಸೋದರತೆಯ ಸೇತುವೆ ಕಟ್ಟೋಣ, ಸಹಬಾಳ್ವೆಯ ಸೌಧ ನಿರ್ಮಿಸೋಣ, ಸಂವಿಧಾನದ ಮಹತ್ವ ಎತ್ತಿ ಹಿಡಿಯೋಣ. ಬಂಧುಗಳೇ, ಈ ಕಾರ್ಯಕ್ರಮವನ್ನು ನಾಡಗೀತೆ ಮುಖೇನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಾಡಗೀತೆಗಾಗಿ ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗಿ ವಿನಮ್ರ ಮನವಿ ಸರ್ವರಲ್ಲಿ. ನಾಡಗೀತೆಯ ಪ್ರಸ್ತುತಿ ಇನ್ನೀಗ ಮೃತ್ಯುಂಜಯ ದೊಡ್ಡವಾಡ ಮತ್ತು ತಂಡದವರಿಂದ. Ladies and gentlemen, before we start off with the event, it's important to have the state anthem. We'll have the state anthem taken forward now. Request everyone to please raise in attention. ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ.
ಜನನಿಗೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಯನ್ನು ಪ್ರಸ್ತುತಪಡಿಸಿದಂತಹ ಮೃತ್ಯುಂಜಯ ದೊಡ್ಡವಾಡ ಮತ್ತು ತಂಡದವರಿಗೆ ಅನಂತ ವಂದನೆಗಳು. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಪ್ರಬುದ್ಧ ಭಾರತ ನಿರ್ಮಿಸುವ ಇರಾದೆಯಿಂದ ಮಕ್ಕಳಲ್ಲಿ ಪ್ರಶ್ನಿಸುವ ವಿಚಾರಪೂರ್ಣತೆ ತುಂಬುವ ಪ್ರಯತ್ನದಲ್ಲಿರುವ ಮನೆ ಮನೆಗೆ ಸಂವಿಧಾನವನ್ನು ಕೊಂಡೊಯ್ಯುವಂತಹ ಸಂಕಲ್ಪ ತೊಟ್ಟಿರುವ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ನಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ HC ಮಹದೇವಪ್ಪನವರನ್ನು ಸ್ವಾಗತ ನುಡಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀವಿ, ನಿಮ್ಮೆಲ್ಲರ ಚಪ್ಪಾಳೆಗಳ ಶುಭ ಗೌರವದೊಂದಿಗೆ. Ladies and gentlemen, the one who has made sure that the Constitution reaches to every child in the country. Now addressing you for the welcome speech will be Honorable Social Welfare Minister, Government of Karnataka, Dr. HC Mahadevappa. ರಾಜ್ಯದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳು ರಾಜ್ಯದ 6,000 ಪಂಚಾಯಿತಿಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಐತಿಹಾಸಿಕವಾದಂಥ ಸಂವಿಧಾನ ಜಾಗೃತಿ ಜಾಥಾದ ಮತ್ತು ಭಾರತದ ಐಕ್ಯತೆಯ ಸಮಾವೇಶದಲ್ಲಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಧೂಳಿನಿಂದ ಎದ್ದು ರಾಷ್ಟ್ರ ಮಟ್ಟದವರೆಗೆ ಚಳುವಳಿಯ ಮೂಲಕ ಸ್ವಾತಂತ್ರ್ಯದ ಉದ್ದೇಶಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಭಾರತ ದೇಶದ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ನಾಯಕರಾದಂಥ ಸನ್ಮಾನ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ ನಾನು ರಾಜ್ಯ ಸರ್ಕಾರದ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತೇನೆ. ಈ ಎಲ್ಲ ಸಂಘಟನೆ ಮಾಡಲಿಕ್ಕೆ ಭಾರತ ದೇಶದ ಇತಿಹಾಸದಲ್ಲೇ ಐತಿಹಾಸಿಕವಾದಂಥ ಸಂವಿಧಾನ ಜಾಗೃತಿ ಜಾಥಾ ಮತ್ತು ರಾಷ್ಟ್ರೀಯ ಐಕ್ಯತೆಯ ಸಮಾವೇಶವನ್ನು ಆಯೋಜಿಸಲಿಕ್ಕೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸದಾಕಾಲ ಸಂವಿಧಾನದ ಆಶಯಗಳ ಪರವಾಗಿ ಆಡಳಿತಾತ್ಮಕ ನಿರ್ಧಾರವನ್ನು ಕೈಗೊಂಡು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತೇನೆ.
ದೇಶದ ಪ್ರಬುದ್ಧ ರಾಜಕಾರಣಿ, ಜಾತ್ಯತೀತ ಕೊಂಡಿಯನ್ನು ಬಲಪಡಿಸುವ ನಿರ್ಧಾರಗಳ ಮೂಲಕ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿಗಳಾದಂಥ ಹಿರಿಯ ನಾಯಕರಾದಂಥ ಫಾರೂಕ್ ಅಬ್ದುಲ್ಲಾ ಸಾಹೇಬ್ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ಹೋರಾಟಗಳ ಮೂಲಕ ಕಮ್ಯುನಿಸ್ಟ್ ಪಾರ್ಟಿಯ ಸಿದ್ಧಾಂತ ಮತ್ತು ಚಿಂತನೆಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಲ್ಲಿ 5 ದಶಕಗಳ ಪರಿಣಾಮ ಕಾರ್ಯಕ್ರಮಗಳನ್ನು ನೀಡಿರತಕ್ಕಂಥ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಸೀತಾರಾಮ್ ಯೆಚೂರಿರವರಿಗೆ ಸ್ವಾಗತವನ್ನು ಕೋರ್ತೇನೆ. ಕಾಂಗ್ರೆಸ್ಸಿನ ರಾಷ್ಟ್ರೀಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು, ರಾಜ್ಯಸಭೆಯ ಸದಸ್ಯರಾದಂಥ ನಮ್ಮ ಮಾರ್ಗದರ್ಶಿಗಳಾದಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲ್ರವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಿರಿಯ ನಾಯಕರಾದಂಥ ಕಮ್ಯುನಿಸ್ಟ್ ಪಕ್ಷದ ಹಿರಿಯ ನಾಯಕರಾದಂಥ ಮತ್ತು ಹೋರಾಟಗಾರರಾದಂಥ ಡಿ ರಾಜಾರವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ಮನೋಜ್ ಭಟ್ಟಾಚಾರ್ಯ ಅವರಿಗೆ ಆತ್ಮೀಯವಾದಂಥ ಸ್ವಾಗತ. ಡಿ ದೇವರಾಜನ್ರವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಸುಪ್ರಿಯೋ ಭಟ್ಟಾಚಾರ್ಯ, ದೀಪನ್ಕರ್ ಭಟ್ಟಾಚಾರ್ಯ, ಪ್ರೊಫೆಸರ್ MK ಮಾದೇರ್ ಮೊಹಿದ್ದೀನ್ XMP ಅವರಿಗೆ, ತೋಲ್ ತಿರುಮ ಒಲ್ಲನ್ರವರಿಗೆ, NK ಪ್ರೇಮಚಂದ್ರರವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ನಮ್ಮ ವಿಧಾನ ಪರಿಷತ್ತಿನ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಬಸವರಾಜ ಹೊರಟ್ಟಿಯವರವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ಕಾನೂನು ಮಂತ್ರಿಗಳಾದಂಥ HK ಪಾಟೀಲ್ರವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂಥ ಹಿರಿಯರಾದಂಥ ಮುನಿಯಪ್ಪ ಅವರು, KJ ಜಾರ್ಜ್ರವರು, ಬೋಸರಾಜ್ರವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ, ಪತ್ರಿಕಾ ಮತ್ತು ಮಾಧ್ಯಮಗಳಿಗೆ ಹೃದಯ ತುಂಬಿದ ಜಾಗೃತಿಯ ಮತ್ತು ಭಾರತದ ಒಗ್ಗೂಡಿಕೆಯ ಸ್ವಾಗತವನ್ನು ಕೋರ್ತೇನೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಭೂಪಾಲ್ ಘೋಷಣೆ ಮೂಲಕ ದೇಶದ ಎಲ್ಲ ದಲಿತ ಸಂಘಟನೆಗಳೇ ಎಕನಾಮಿಕಲ್ ಡಿಕ್ಲರೇಷನ್ ಘೋಷಣೆ ಮಾಡಿದಂಥ ನಮ್ಮ ನಾಯಕರಾದಂಥ ದಿಗ್ವಿಜಯ್ ಸಂಘರವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ನಮ್ಮ ದೇಶದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಂಥ ಸಲ್ಮಾನ್ ಖುರ್ಷದ್ ಸಾಹೇಬ್ರವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ಬಂಧುಗಳೇ, ಇದು ರಾಜಕೀಯ ಸಮಾವೇಶ ಅಲ್ಲ, ರಾಜಕಾರಣವನ್ನು ಇಟ್ಟುಕೊಂಡು ಸಂಘಟನೆ ಮಾಡಿದ ಸಮಾವೇಶ ಅಲ್ಲ. ಭಾರತದ ನಾಗರಿಕತೆ ಸಿಂಧೂ ಕಣಿವೆಯ ನಾಗರಿಕತೆ, ಭಾರತದ ಚರಿತ್ರೆ ಪರಕೀಯರ ಆಡಳಿತದಿಂದ ಕಾಂಗ್ರೆಸ್ ನೇತೃತ್ವದಲ್ಲಿ, ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತಕ್ಕೆ ಸ್ವತಂತ್ರವನ್ನು ಒದಗಿಸಿದಂಥ ವಿಚಾರ. ಸ್ವಾತಂತ್ರ್ಯದ ನಂತರ ನಮ್ಮ ದೇಶಕ್ಕೆ ನಮ್ಮದೇ ಆಡಳಿತ ಬೇಕು ಅಂತ ಹೇಳಿ ನಮ್ಮ ದೇಶದ ಚರಿತ್ರೆಯನ್ನು, ನಾಗರಿಕತೆಯನ್ನು, ವೈವಿಧ್ಯವಾದಂಥ ಜೀವನವನ್ನು, ಸಾಂಸ್ಕೃತಿಕ ನಡವಳಿಕೆಗಳನ್ನು, ಭಾಷೆಗಳನ್ನು, ಧರ್ಮಗಳನ್ನು ಒಗ್ಗೂಡಿಸಿ ಸಮಾಜಕ್ಕೆ, ದೇಶದಲ್ಲಿ ತುಳಿತಕ್ಕೆ ಒಳಗಾರ್ತಕ್ಕಂಥ ಜನರಿಗೆ, ದಲಿತರಿಗೆ, ಅಸ್ಪೃಶ್ಯರಿಗೆ, ಆದಿವಾಸಿಗಳಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ,
ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ರೈತರಿಗೆ ಎಲ್ಲರ ಹಿತವನ್ನು ಗಮನದಲ್ಲಿಟ್ಟು ಎಲ್ಲರಿಗೂ ಸಮಾನತೆ ಮತ್ತು ಸಮಾನ ಅವಕಾಶಗಳನ್ನು ಕೊಡಲಿಕ್ಕೆ ಸ್ವಾತಂತ್ರ್ಯದ ಉದ್ದೇಶಗಳನ್ನು ಸಂಪೂರ್ಣವಾಗಿ ಜಾರಿ ಮಾಡಿ ಸಂವಿಧಾನದ ಆಶಯ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಪಂಚದಲ್ಲಿ ಕೊಟ್ಟಂತ ಶ್ರೇಷ್ಠ ಸಂವಿಧಾನದ ನಿರ್ದೇಶನ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳನ್ನು ಜಾರಿ ಮಾಡಿ ದೇಶವನ್ನು ಸಮಾನತೆ, ಕೋಮು ಸೌಹಾರ್ದತೆ, ಶಾಂತಿ ಮತ್ತು ಪ್ರೀತಿಯಿಂದ ಕೂಡಿದ ದೇಶವನ್ನಾಗಿ ಸಮೃದ್ಧವಾಗಿ ಕಟ್ಟಲಿಕ್ಕೆ ಕೊಟ್ಟಂತ ಸಂವಿಧಾನಕ್ಕೆ 75 ವರ್ಷ ತುಂಬಿದೆ. ಈ 75 ವರ್ಷಗಳಲ್ಲಿ ದೇಶ ಸ್ವಾತಂತ್ರ್ಯದ ಉದ್ದೇಶ ಮತ್ತು ಸಂವಿಧಾನದ ಆಶಯಗಳ ಮೂಲಕ ಅಮೂಲಾಗ್ರವಾಗಿ ಬದಲಾವಣೆಯನ್ನು ಕಾಣಬೇಕಾಗಿತ್ತು. ಆದರೆ ನಮ್ಮ ದೇಶದ ಪುರಾತನ ಚರಿತ್ರೆಯನ್ನ, ಸಿಂಧೂ ನದಿಯ ನಾಗರಿಕತೆಯನ್ನ, ಸಾಮಾಜಿಕ ಬದುಕನ್ನ, ಆರ್ಥಿಕ ಅಸಮಾನತೆಯನ್ನ ಸಂಪೂರ್ಣವಾಗಿ ತೊಡೆದುಹಾಕಲಿಕ್ಕೆ ಸಾಧ್ಯ ಇರಲಿಲ್ಲ. 2500 ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಇತ್ತು. ಪ್ರಜಾಪ್ರಭುತ್ವ ಇದ್ದದ್ದು ಬುದ್ಧನ ಕಾಲದಲ್ಲಿ. ಭಾರತ ಒಂದು ಮಹಾನ್ ರಾಷ್ಟ್ರ. ಈ ಮಹಾನ್ ರಾಷ್ಟ್ರದಲ್ಲಿ ಬುದ್ಧನ ಜನನವಾಗಿತ್ತು. ಪ್ರಜಾಪ್ರಭುತ್ವ ಅಂದ್ರೆ ಬಲಾಢ್ಯರಿಂದ ಬಲಹೀನರನ್ನು ರಕ್ಷಣೆ ಮಾಡುವಂತ ಪ್ರಬಲವಾದಂತ ಆಡಳಿತದ ವ್ಯವಸ್ಥೆ. ಆಡಳಿತ ವ್ಯವಸ್ಥೆ ಬಲಪಡಿಸಲಿಕ್ಕೆ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ, ಎಲ್ಲರಿಗೂ ಸಮಾನತೆ, ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ನಮಗೆ ಸ್ವತಂತ್ರ ಬಂದಿದೆ. ಆದರೆ ನಮ್ಮ ಸ್ವತಂತ್ರಕ್ಕೆ ಅರ್ಥ ಬರುವುದು ಸಾಮಾಜಿಕ ಅಸಮಾನತೆಯನ್ನು ನಿವಾರಣೆ ಮಾಡಿದಾಗ, ಆರ್ಥಿಕ ಅಸಮಾನತೆಯನ್ನು ನಿವಾರಣೆ ಮಾಡಿದಾಗ, ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆಯನ್ನು ಇಟ್ಟು ಭಾರತ ದೇಶ ಸ್ವತಂತ್ರ ಅಂತ ಹೇಳಲಿಕ್ಕೆ ಈ ದೇಶದ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ಯಾರು ಈ ವಿಚಾರಗಳಿಗೆ ವಿರುದ್ಧವಾಗಿದ್ದಾರೋ ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ಇಂದು ನಾವು ಸಂವಿಧಾನದ ನೈತಿಕತೆಯನ್ನ ಉಳಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಸಂವಿಧಾನದ ನೈತಿಕತೆಯನ್ನು ಉಳಿಸಬೇಕಾದ್ರೆ ಜನಸಾಮಾನ್ಯರು ಈಗಾಗಲೇ ಕಳೆದ 1 ತಿಂಗಳಿಂದ ರಾಜ್ಯದ ಎಲ್ಲ ಗ್ರಾಮಗಳಲ್ಲಿ ಸಂವಿಧಾನದ ಜಾಗೃತಿ ಜಾಥಾವನ್ನದಲ್ಲಿ ಭಾಗವಹಿಸಿದ್ದೀರಿ. ನಮ್ಮ ದೇಶದ ಪ್ರಿಯಾಂಬಲ್ನ ನೀವು ಓದಿದ್ದೀರಿ. ಅದರಲ್ಲಿ ಈ ಸಂವಿಧಾನವನ್ನ ಭಾರತೀಯರಾದ ನಾವು ನಾವೇ ಒಪ್ಪಿ, ಅಧಿನಿಯಮಿಸಿ, ಅಂಗೀಕರಿಸಿ ಶಾಸನವನ್ನಾಗಿ ಮಾಡಿಕೊಂಡಿದ್ದೇವೆ. ಈ ಶಾಸನಗಳು ಎಲ್ಲ ಜನರನ್ನ ಇನ್ನೂ ತಲುಪಲಿಲ್ಲ. ಅಸ್ಪೃಶ್ಯತೆ ನಿವಾರಣೆ ಆಗಲಿಲ್ಲ. ಕೋಮು ಸೌಹಾರ್ದತೆಯನ್ನು ಸಂಪೂರ್ಣವಾಗಿ ಕಾಪಾಡಲಿಕ್ಕೆ ಆಗಲಿಲ್ಲ. ಭಾಷೆಯ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ದೇಶವನ್ನು ಒಡೆದು ರಾಜಕಾರಣ ಕವಲು ದಾರಿಯಲ್ಲಿ ಇದೆ. ಈ 75 ವರ್ಷದ ಸಂವಿಧಾನ ಆಚರಣೆಯ ದಿನ ಮೊದಲನೇ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ಭಾರತ ದೇಶದ ಸಂವಿಧಾನಕ್ಕೆ ತಂದ ಮೊದಲನೇ ತಿದ್ದುಪಡಿ 16(4) ಕೆಳಗಡೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ. ಭಾರತ ದೇಶದ ಮೊದಲನೇ ಸಂವಿಧಾನದ ತಿದ್ದುಪಡಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ. ಅದೇ ರೀತಿಯಲ್ಲಿ ನಾನು ಪ್ರಧಾನಮಂತ್ರಿ ಆಗಿದ್ದೇನೆ. ಕ್ಯಾಪಿಟಲಿಸ್ಟ್ ಅಲ್ಲ, ಲ್ಯಾಂಡರ್ ಅಲ್ಲ, ಉಳುವವನೇ ಭೂಮಿಯ ಒಡೆಯಾಗಬೇಕಂತ ಹೇಳಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನು ನೆಹರೂರವರು ತಂದುಕೊಟ್ರು. ಬಾಕ್ರಾನಂಗಲ್ ಡ್ಯಾಮ್ ಅನ್ನು ಕಟ್ಟಿ ಭಾರತ ಆಹಾರದ ಸ್ವಾವಲಂಬನೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆದರು. ಕೈಗಾರಿಕೆಗೆ ಸಮನಾಗಿ ಬೆಳೆದು ಭಾರತದ ಮೂಲ ಕಸುಬಾದಂಥ ಕೃಷಿ ಮತ್ತು ಕೃಷಿ ಆಧಾರಿತ ಜೀವನದ ಮೂಲಕ ಜನರ ಜೀವನವನ್ನ, ಭಾರತವನ್ನ ಸಮೃದ್ಧಿಗೊಳಿಸಬೇಕು ಅಂತಕ್ಕಂಥ ಮೊದಲನೇ ಪ್ರಧಾನ ಪಂಡಿತ್ ಲಾಲ್ ರವರ ಆಶೋತ್ತರಗಳು, ಗಾಂಧೀಜಿಯ ಚಿಂತನೆಗಳು, ಇಂದಿರಾ ಗಾಂಧೀಜಿಯವರ
ಆರ್ಥಿಕ ಘೋಷಣೆಗಳು ಇವೆಲ್ಲವೂ ಸಂಪೂರ್ಣವಾಗಿ ಗುರಿಯನ್ನು ತಲುಪಲಿಕ್ಕೆ ಆಗಲಿಲ್ಲ. ಇವತ್ತು ಭಾರತ ದೇಶದಲ್ಲಿ ಕೋಮುವಾದ, ಮತೀಯವಾದ, ಧರ್ಮಾಂಧತೆ, ಜಾತಿಯ ನಿರ್ಣಯಗಳು ನಮ್ಮ ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಅಪಾಯವನ್ನು ಒಡ್ತಾ ಇದ್ದಾವೆ. ಈ ಕಾರಣಕ್ಕೆ ರಾಜಕೀಯವನ್ನು ಬೆರೆಸಿದರೆ ಜನರಲ್ಲಿ ಜಾಗೃತಿ ಮತ್ತು ಅರಿವನ್ನು ಮೂಡಿಸಿ ನಮ್ಮ ಸಂವಿಧಾನ ನಮ್ಮ ಜೀವನ, ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ದೇಶಗಳಿಂದ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ. 2 ದಿನಗಳ ಕಾರ್ಯಾಗಾರದಲ್ಲಿ ದೇಶದ ಪ್ರಖ್ಯಾತ ವಿಜ್ಞಾನಿಗಳು, ಚಿಂತಕರು, ಅರ್ಥತಜ್ಞರು, ಚರಿತ್ರಕಾರರು, ಸಾಮಾಜಿಕ ಚಿಂತನೆಗಳುಳ್ಳವರು ಎಲ್ಲರೂ ಸೇರಿ ಉತ್ತಮವಾದಂಥ ಕಾರ್ಯಕ್ರಮವನ್ನು ನಡೆಸಿ ಶ್ರೇಷ್ಠವಾದಂಥ ಆಲೋಚನೆಗಳನ್ನು ತಂದು ಬಹುತ್ವದಲ್ಲಿ ಏಕತೆಯನ್ನು ಕಾಣುವ, ಭಾರತದ ಬಹುಸಂಸ್ಕೃತಿಯನ್ನು ರಕ್ಷಣೆ ಮಾಡುವ, ಸಮಾನತೆ ಮತ್ತು ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಸಂವಿಧಾನದ ಆಶೆಗಳನ್ನು ಜಾರಿ ಮಾಡಲಿಕ್ಕೆ ರಾಜಕೀಯ ಪಕ್ಷ ದೃಢ ಸಂಕಲ್ಪ ಮಾಡಬೇಕು. ಯಾರಿಗೆ ರಾಜಕೀಯ ಸಿದ್ಧಾಂತ ಮತ್ತು ತತ್ವ ಇರೋದಿಲ್ಲೋ ಅವರು ಯಾರು ಸಂವಿಧಾನಕ್ಕೆ ವಿಧೇಯಕರಾಗಲಿ ಇರೋಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದಲ್ಲಿ ಎಲ್ಲ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ನನ್ನ ಸಂವಿಧಾನ ಜಾರಿ ಆಗುತ್ತೆ ಅಂತ ಆಸೆ ನನಗೆ ನಂಬಿಕೆ ಇಲ್ಲ. ಯಾಕೆ ಅಂದರೆ ಸಂವಿಧಾನದ ಆಸೆಗಳನ್ನು ಜಾರಿ ಮಾಡುವ ಜಾಗದಲ್ಲಿ ಅದರ ವಿರೋಧಿಗಳೇ ಇದ್ದಾರೆ. ಆದ್ದರಿಂದ ನಿಮಗೆ ಒಂದು ಓಟು ಒಂದು ಬೆಲೆಯನ್ನು ಕೊಟ್ಟಿದ್ದೇನೆ. ನೀವು ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಯೋಗ್ಯರ ಕೈಯಲ್ಲಿ, ವಿವೇಚನೆಯುಳ್ಳರ ಕೈಯಲ್ಲಿ, ಸಮರ್ಥರ ಕೈಯಲ್ಲಿ ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಸಂವಿಧಾನ ನಮ್ಮ ಪ್ರಜಾಪ್ರಭುತ್ವದ ದೊಡ್ಡ ಗ್ರಂಥ. ಪ್ರಜಾಪ್ರಭುತ್ವದ ರಕ್ಷಣೆ ಆದರೆ ಸಂವಿಧಾನ ರಕ್ಷಣೆ ಆಗ್ತದೆ. ಇವೆರಡೂ ಅಪಾಯದಲ್ಲಿರೋದ್ರಿಂದ ಜನಸಾಮಾನ್ಯರು ನಮ್ಮ ಸ್ವಾತಂತ್ರ್ಯದ ಉದ್ದೇಶವನ್ನು, ಭಾರತದ ಚಾರಿತ್ರಿಕ ಮತ್ತು ನಾಗರಿಕ ಹಿನ್ನೆಲೆಗಳನ್ನು, ಸಂವಿಧಾನದ ಆಶೆಗಳನ್ನು ಅರಿತು ಜಾಗೃತಿ ಮೂಡಿಸಿ ಯೋಗ್ಯರು, ಸಮರ್ಥರು, ವಿವೇಚನವುಳ್ಳವರ ಕೈಯಲ್ಲಿ ರಾಜಕೀಯ ಅಧಿಕಾರವನ್ನು ಕೈಗೊಂಡು ಸಮೃದ್ಧ ಭಾರತದ ನಿರ್ಮಾಣದ ಕನಸು ನನಸಾಗಲಿ ತಮ್ಮ ಮೂಲಕ ಅಂತ ಆಶಿಸಿ ತಮ್ಮೆಲ್ಲರಿಗೂ ಹೃದಯ ತುಂಬಿದ ಸ್ವಾಗತವನ್ನು ಈ ವೇದಿಕೆಗೆ ಕರೆದು ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಸರ್ವರನ್ನು ಸ್ವಾಗತಿಸುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಮಾನ್ಯ ಶ್ರೀ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ, ಆದರಪೂರ್ವಕವಾಗಿ ಸ್ವಾಗತಿಸೋಣ ಬಂಧುಗಳೇ, ಚಪ್ಪಾಳೆಗಳ ಮುಖೇನ. ಬಂಧುಗಳೇ, ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂಡಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ನಗಾರಿ ಬಾರಿಸುವುದರ ಮುಖೇನ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶ 2024 ಉದ್ಘಾಟಿಸಿದ್ದಾರೆ. ಜಯ ಭೇರಿ ಬಾರಿಸುವಂತಹ ಈ ಹೊತ್ತಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ನಮ್ಮ ಸಂವಿಧಾನದ ಪ್ರಬಲ ಆಯ್ಕೆಯಾಗಿದೆ. ಪ್ರಜಾಪ್ರಭುತ್ವದ ಬೇರುಗಳನ್ನು ತಳಮಟ್ಟದಲ್ಲಿ ಬಲಗೊಳಿಸುವಂತಹ ಆಶಯ ನಮ್ಮ ಸಂವಿಧಾನದ್ದು. ಸಂವಿಧಾನವೇ ನಮ್ಮ ಧರ್ಮ, ಸಂವಿಧಾನವೇ ನಮ್ಮ ಶಕ್ತಿ. ನಿಮ್ಮ ಕಡೆಯಿಂದ ಕೂಡ ಜೋರ ಚಪ್ಪಾಳೆ ಬರಲಿ ಬಂಧುಗಳೇ. ಹಾಗೆಯೇ ವೇದಿಕೆ ಮೇಲಿರುವಂತಹ ಗಣ್ಯಮಾನ್ಯರಲ್ಲಿ ಮನವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೆ ಎಲ್ಲ ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಬೇಕಾಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಬಾಬು ಜಗಜೀವನ್ ರಾಮ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೆ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಬೇಕಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ಕೋರಿಕೆ. Dear dignitaries, will be honoring the leaders because of whom the Constitution initiated. Request everyone to kindly proceed for doing the garlanding ceremony. ನಮ್ಮ ಭಾರತದಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಲ್ಲರೂ ಸಮಾನರು. ಇದು ನಮ್ಮ ಸಂವಿಧಾನದ ಮಂತ್ರ. ಭಾರತದ ಸಂವಿಧಾನವು ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ ಮತ್ತು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುತ್ತದೆ. ಭಾರತದಲ್ಲಿ ಸರ್ವ ಪ್ರಜೆಗಳಿಗೆ ಸಮಾನತೆ ಎಂಬ ಹಕ್ಕು ನೀಡಿದ್ದು ನಮ್ಮ ಹೆಮ್ಮೆಯ ಸಂವಿಧಾನ.
It is a proud moment, ladies and gentlemen, where we are acknowledging the great efforts of the leader who played a vital role in setting the Constitution. It is events like this which brings us together and holds the Constitution and national unity firm and strong. For that, ladies and gentlemen, we're doing the garlanding ceremony and acknowledging the great effort of the leaders who initiated Constitution. Can I request you all to please put your hands together? Elru ಸ್ವಲ್ಪ ಜೋರ ಚಪ್ಪಾಳೆಯನ್ನ ತಟ್ಟೋಣ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಶಿಕ್ಷಣ, ಸಂಘಟನೆ, ಹೋರಾಟ. ಹಾಗೆಯೇ ಕಾನ್ಸ್ಟಿಟ್ಯೂಷನ್ ಇಸ್ ನಾಟ್ ಎ ಮಿಯರ್ ಲಾಯಸ್ ಡಾಕ್ಯುಮೆಂಟ್. ಇಟ್ ಸ್ಪಿರಿಟ್ ಇಸ್ ಆಲ್ವೇಸ್ ದ ಸ್ಪಿರಿಟ್ ಆಫ್ ಏಜ್. ಇದೆಲ್ಲವನ್ನು ಅಕ್ಷರಶಃ ಅರ್ಥ ಮಾಡಿಕೊಂಡದ್ದೇ ಆದಲ್ಲಿ ನಾವು ಪ್ರಬುದ್ಧ ಭಾರತವನ್ನು ಕಟ್ಟೋದು ಸಾಧ್ಯವಾಗುತ್ತೆ. ವೇದಿಕೆಯಲ್ಲಿರುವಂಥ ಎಲ್ಲ ಮಹನೀಯರು, ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹರ್ಷಿ ವಾಲ್ಮೀಕಿಯವರು, ಮೂವರು ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಎಲ್ಲ ಮಹನೀಯರಿಗೆ ಅನಂತ ವಂದನೆಗಳು. Doing the honors of garlanding for the dignitaries who initiated ಪುಷ್ಪಾರ್ಪಣೆ ಆಗಿದೆ. Now request the dignitaries to kindly take their seats so that we can take the event forward. ಗಣ್ಯರಲ್ಲಿ ವಿನಂತಿ, ದಯವಿಟ್ಟು ಕೂತ್ಕೋಬೇಕಂತ. ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ. Thank you so much, dignitaries, for doing the honors of garlanding the leaders who played a vital role in the Constitution of India, which is making sure the secular fabric of the country stays firm and strong, and the unity is strong in the nation. ಬಂಧುಗಳೇ, ಇನ್ನೀಗ ಸಂವಿಧಾನ ಪೀಠಿಕೆಯ ವಾಚನ. ಪ್ರೀತಮ್ ಸಂವಿಧಾನ ಪೀಠಿಕೆಯ ವಾಚನ. ನಾವೆಲ್ಲರೂ ಎದ್ದು ನಿಂತು ಈ ಸಂವಿಧಾನ ಪೀಠಿಕೆಯ ಪ್ರತಿಜ್ಞೆಯನ್ನು, ಆ ಪ್ರಸ್ತಾವನೆಯ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡೋಣ ಬಂಧುಗಳೇ. Ladies and gentlemen, it's time now to read the preamble. To do the honors, request all the dignitaries to please stand so that we can read out the preamble. To do the honors, we have the students from Christ School who are doing the honors of reading the preamble. ಭಾರತದ ಸಂವಿಧಾನ ಪ್ರಸ್ತಾವನೆ. ಭಾರತದ ಸಂವಿಧಾನ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ
1949 ಇಸವಿ ನವೆಂಬರ್ ತಿಂಗಳ 26ನೆಯ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಇಂದಿನ ಮಕ್ಕಳೇ ನಾಳಿನ ಪ್ರಬುದ್ಧ ಪ್ರಜೆಗಳು. ಈ ಮಕ್ಕಳ ಸಂವಿಧಾನ ಪೀಠಿಕೆಯ ವಾಚನಕ್ಕಾಗಿ ನಾವೆಲ್ಲರೂ ವಂದಿಸೋಣ ಬಂಧುಗಳೇ. ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು. ಅವರ ನುಡಿಗಳನ್ನು ಆಲಿಸುವಂತಹ ಹೊತ್ತು ಸನ್ನಿಹಿತವಾಗಿದೆ. ಬರಮಾಡಿಕೊಳ್ಳೋಣ ಬಂಧುಗಳೇ. ನೆಲದ ಧೂಳಿನಿಂದ ಎದ್ದು ಬಂದಂತಹ ಧೀರ ನಾಯಕ ಸನ್ಮಾನ್ಯ ಶ್ರೀ ಮಾಡಿಕೊಳ್ಳೋಣ ಅವರ ನುಡಿಗಳಿಗಾಗಿ. To do the honors of the inaugural speech, ladies and gentlemen, I take the privilege of calling on to the podium the Honorable Leader of Opposition Rajya Sabha, Shri Mallikarjun Kharge sir. ಇಂದಿನ ಈ ಸಂವಿಧಾನ ರಕ್ಷಣೆ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಹಿರಿಯರಾದ ಶ್ರೀ ಫಾರೂಕ್ ಅಬ್ದುಲ್ಲಾಜಿ, सीताराम येचूरी जी राजा जी ಹಾಗೂ ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾ जी, मनोज भट्टाचार्य जी, NK प्रेमचंद्रन जी and Deepankar Bhattacharya ji, Ishwaran and Devarajan, Tirumavalan, Jose K. Maniji, ಈ ವೇದಿಕೆ ಮೇಲೆ ಎಲ್ಲ ಕುಳಿತಂಥ ಗಣ್ಯರೇ ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿದಂಥ ಬಂಧುಗಳೇ, ಭಗಿನಿಯರೇ, ಯುವ ಮಿತ್ರರೇ, ಮಾಧ್ಯಮದ ಬಂಧುಗಳೇ ಹಾಗೂ ನಮ್ಮ ಈ ಒಂದು ನನ್ನ ಸಂವಿಧಾನ ವಿಚಾರದಲ್ಲಿ ಆಗಮಿಸಿದಂಥ ಎಲ್ಲ ಮಿತ್ರರೇ, ನಾನು ಹೆಚ್ಚು ಹೊತ್ತು ಮಾತನಾಡೋಕ್ಕೆ ಸ್ವಲ್ಪ ಮುಜುಗರ. ಕಾರಣ, ನಮ್ಮ ಜಿಲ್ಲೆಯಿಂದ ಒಬ್ಬ ಹಿರಿಯ ಸದಸ್ಯ, ಕಾಂಗ್ರೆಸ್ ಪಕ್ಷದ ನಾಯಕ, 5 ಸಲ MLA ಆಗಿ ಆರಿಸಿ ಬಂದಂಥ ರಾಜಾ ವೆಂಕಟಪ್ಪ ನಾಯ್ಕ್ ಅವರು ನಿಧನರಾಗಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ. ಅದಕ್ಕಾಗಿ ಈಗಾಗಲೇ ಸಿದ್ದರಾಮಯ್ಯನವರು ಅಲ್ಲಿ ಹೋಗಿದ್ದಾರೆ, ಪ್ರಿಯಾಂಕು ಹೋಗಿದ್ದಾರೆ.
ನಾನು ಕೂಡ ಹೋಗಬೇಕು. ಆದರೆ ಈ ಸಮಾರಂಭ ಬಹಳ ಮಹತ್ವದು ಮತ್ತು ಈ ಸಮಾರಂಭ ನಮ್ಮ ದೇಶಕ್ಕೆ ಮತ್ತು ನಮ್ಮ ಜನಾಂಗಕ್ಕೆ ಈ ನಾಗರಿಕರಿಗೆ ಉಳಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥ ಕಾರ್ಯಕ್ರಮ ಇರೋದ್ರಿಂದ ನಾನು ಇಲ್ಲಿ 4 ಮಾತಾಡಿ ಹೋಗಬೇಕು ಅಂತ ಹೇಳಿ ನಿಂತಿದ್ದೇನೆ. ಬಂಧುಗಳೇ, ಸಂವಿಧಾನ ಉಳಿದರೆ ದೇಶದಲ್ಲಿ ಐಕ್ಯತೆ ಉಳಿತದೆ. ಪ್ರಜಾಪ್ರಭುತ್ವ ಉಳಿದರೆ ದೇಶದಲ್ಲಿ ಎಲ್ಲರೂ ಸುಖ ಸಮೃದ್ಧಿಯಿಂದ ಬಾಳ್ತಾರೆ. ಆದರೆ ಇವತ್ತು ಸಂವಿಧಾನ ಉಳಿಸ್ತಕ್ಕಂಥದ್ದು, ಸಂವಿಧಾನ ಬಗ್ಗೆ ಕಾಳಜಿ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಇಲ್ಲ. ಯಾಕೆಂದರೆ ಸಂವಿಧಾನದ ಯಾವುದೇ ತಿದ್ದುಪಡಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಪಾಲಿಸಿ ಕೇಂದ್ರ ಸರ್ಕಾರ ಮಾಡ್ತದೆ. ರಾಜ್ಯ ಸರ್ಕಾರಕ್ಕೆ ಅದು ಹೆಚ್ಚಿನ ಸಂಬಂಧ ಬರೋದಿಲ್ಲ. ಅದಕ್ಕೆ ಈ ಸಂವಿಧಾನ ಉಳಿಸ್ಬೇಕು ಮತ್ತು ಸಂವಿಧಾನ ಪ್ರಕಾರ ನಾವೆಲ್ಲರೂ ನಡ್ಕೊಳ್ಬೇಕು ಅಂತಕ್ಕಂಥದ್ದೇ ಬಹಳ ಮುಖ್ಯ. ಸಂವಿಧಾನಕ್ಕೆ ಇವತ್ತು ಅಳಿಸ್ಬೇಕು, ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ಸಾಕಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಈಗ ಮುಂದೇನಾದರೂ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಗಟ್ಟಿಯಾಗಿ ನಿಲ್ಲದೆ ಹೋದರೆ, ಒಕ್ಕಟ್ಟಾಗಿ ನಿಲ್ಲದೆ ಹೋದರೆ, ಸಂವಿಧಾನಕ್ಕೆ ಧಕ್ಕೆ ಆದರೆ ಮುಂದೆ ಈ ದೇಶದಲ್ಲಿ ಡಿಕ್ಟೇಟರ್ಶಿಪ್ ಬರ್ತಕ್ಕಂಥದ್ದು ಖಚಿತ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿಮಗೆ ಡಿಕ್ಟೇಟರ್ಶಿಪ್ ಬೇಕೋ ನ್ಯಾಯವಾಗಿ ಬದುಕ್ತಕ್ಕಂಥದ್ದು ಬೇಕೋ, ಇದು ಮಹತ್ವದು. ಇಡೀ ಪ್ರಪಂಚದಲ್ಲೇ ಒಳ್ಳೆ ಸಂವಿಧಾನ ಅಂತ ಹೇಳಿ ಹೆಸರು ಪಡೆದಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ. ಯಾವ ದೇಶದಲ್ಲಿಯೂ ಕೂಡ ಅಡಲ್ಟ್ ಫ್ರೆಂಚೈಸ್ ಏಕಕಾಲಕ್ಕೆ ಹೆಣ್ಣು ಮತ್ತು ಗಂಡಿಗೆ ಅಧಿಕಾರ ಕೊಟ್ಟಿಲ್ಲ. ಓಟಿನ ಅಧಿಕಾರ, ಒಂದು ಓಟು ಒಬ್ಬ ಮನುಷ್ಯನಿಗೆ, ಒಂದು ಓಟು ಒಂದೇ ಬೆಲೆ ಇರ್ತಕ್ಕಂಥದ್ದು ಅದು ನಮ್ಮ ಸಂವಿಧಾನದಲ್ಲಿ ಇವತ್ತಿದೆ. ಅದು ಅಲ್ಲದೆ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರು ಅವರು, ಇವರೆಲ್ಲರೂ ಸೇರಿ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಪ್ರಾತಿನಿಧಿತ್ವ ಕೊಡಬೇಕು, ಅಷ್ಟೇ ಶಕ್ತಿ ಕೊಡಬೇಕು ಎಷ್ಟು ನೀವು ಗಂಡಸರಿಗೆ ಕೊಡ್ತೀರಿ, ಪುರುಷರಿಗೆ ಕೊಡ್ತೀರಿ. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ನಮಗೆ ಸ್ವಾತಂತ್ರ್ಯ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ. ಅದಕ್ಕಿಂತ ಮುಂಚೆ ನಮ್ಮ ಹೆಣ್ಣು ಮಕ್ಕಳಿಗೆ ಓಟಿನ ಅಧಿಕಾರ ಇರಲಿಲ್ಲ. ನಮ್ಮಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ಕೊಡ್ತಕ್ಕಂಥದ್ದು ಅಧಿಕಾರ ಇರಲಿಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೆಹರೂಜಿ ಅವರು,
ಒಂದ ನಿಲುವು ತಾಳಿದ್ರು. ನಮ್ಮ ದೇಶ ಬಡ ದೇಶ, ಟ್ಯಾಕ್ಸ್ ಕೊಟ್ಟವರಿಗೆ ಓಟ್ ಕೊಡ್ತಕ್ಕಂಥದ್ದು ಸರಿಯಲ್ಲ. ಹೆಚ್ಚಿನ ಭೂಮಿ ಇರ್ತಕ್ಕಂಥವರಿಗೆ ಓಟಿನ ಅಧಿಕಾರ ಕೊಡ್ತಕ್ಕಂಥದ್ದು ಸರಿಯಲ್ಲ. ಸರ್ಕಾರಿ ನೌಕರಿ ಮಾಡ್ತಕ್ಕಂಥವರಿಗೆ ಓಟಿನ ಅಧಿಕಾರ ಕೊಡ್ತಕ್ಕಂಥದ್ದು ಸರಿಯಲ್ಲ. ಓಟಿನ ಅಧಿಕಾರ ಎಲ್ಲರಿಗಾಗಬೇಕು. ಈ ದೇಶದಲ್ಲಿ ಇರ್ತಕ್ಕಂಥ ಕೂಲಿಕಾರನ ಓಟಿಗೂ ಅಷ್ಟೇ ಬೆಲೆ, ಅತ್ಯಂತ ಶ್ರೀಮಂತಿರ್ತಕ್ಕಂಥ ಮನುಷ್ಯನ ಓಟಿಗೂ ಅಷ್ಟೇ ಬೆಲೆ. ಅದಕ್ಕಾಗಿ ಈ ಸಮಾನತೆ ತರ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ. ಆದ್ರೆ ಈ ಸಂವಿಧಾನಕ್ಕೆ ತಿರುಚಬೇಕು. ಸಮಾನತೆಯನ್ನ ತೆಗೆದು ಹಾಕಬೇಕು ಅನ್ನತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಏನಿದೆ. ಅಸಮಾನತೆಯನ್ನು ತೆಗೆದು ಹಾಕಬೇಕು ಅಂಥೇಳಿ ನಮ್ಮ ಬೇಡಿಕೆ ಏನಿದೆ, ಅದಕ್ಕೆ ಇವತ್ತು ಕೆಲವು ಜನ ತಿರುಗಿ ಮುರುಗಿ ತನ್ನದೇ ಆದಂಥ ತತ್ವಗಳನ್ನು ಹೇಳಿ ನಮ್ಮ ಜನರಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನೀವು ಹುಷಾರಾಗಿರ್ಬೇಕು. ಯಾವುದೇ ದೇಶದಲ್ಲಿ ನೀವು ನೋಡ್ಕೊಳ್ಳಿ, ಎಲ್ಲಿ ಜನ ಬುದ್ಧಿವಂತರಿದ್ದಾರೋ, ವಿದ್ಯಾವಂತರಿದ್ದಾರೋ, ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರೋ, ಅಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ. ಎಲ್ಲಿ ಆ ಕಡೆ ನಿರ್ಲಕ್ಷ್ಯ ಮಾಡ್ತಾರೋ, ನಮ್ಮ ಪಕ್ಕದ ದೇಶಗಳೇ ನೋಡಿ ನೀವು. ಅನೇಕ ದೇಶಗಳಲ್ಲಿ ಇವತ್ತು ಡಿಕ್ಟೇಟರ್ಶಿಪ್ ಬಂದಿದೆ. ಅನೇಕ ದೇಶದಲ್ಲಿ ಇವತ್ತು ಕೇಳ್ತಕ್ಕಂಥವ್ರು ಯಾರೂ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜನ ಇವತ್ತಿನ ದಿವಸ ಮುಂದೆ ಹೆಜ್ಜೆ ಹಾಕಬೇಕು. ಮತ್ತು ಇವತ್ತು ಕೆಲವು ಜನ ನಮಗೆ ಒಳಗಡೆನೆ ಜಗಳ ಹಚ್ಚಬೇಕು ಅಂತ ಹೊಂಟಿದ್ದಾರೆ. ಅಂದ್ರೆ ಅಂಬೇಡ್ಕರ್ ಕೆಲವು ಜನ ಬೇರೆಯವ್ರನ್ನ ಕೂಡಿಸೋದು, ನೆಹರೂರ ವಿರುದ್ಧ ಕೆಲವು ಜನ ಕೂಡಿಸೋದು, ವಲ್ಲಭಾಯ್ ಪಟೇಲ್ ಜಾಸ್ತಿತ್ತು ಅಂತ ಹೇಳಿ ಅವ್ರಿಗೆ ಜಗಳ ಹಚ್ಚೋದು, ಗಾಂಧಿ ನೆಹರುಗೆ ಜಗಳ ಹಚ್ಚೋದು, ಹೀಗೆ ಈ ಪ್ರಯತ್ನ ನಡೆದಿದೆ. ಆದರೆ ಇವರೆಲ್ಲರೂ ಕೂಡ ದೇಶದ ಐಕ್ಯತೆಗಾಗಿ, ದೇಶದ ಒಕ್ಕಟ್ಟಿಗಾಗಿ, ದೇಶದ ಪ್ರಜಾಪ್ರಭುತ್ವಕ್ಕಾಗಿ, ದೇಶದ ಸಂವಿಧಾನಕ್ಕಾಗಿ ಅವರೆಲ್ಲರೂ ಒಂದಾಗಿದ್ದರು ಅನ್ನಕ್ಕೆ ಉದಾಹರಣೆ ಕೊಡ್ತೀನಿ. ಸಮಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆ ಪಾರ್ಟಿಯಲ್ಲಿದ್ದರು. ಜನಸಂಘ ಮುಖ್ಯಸ್ಥರು ಅವರು ಕೂಡ ಈ ಸರ್ಕಾರದಲ್ಲಿದ್ದರು. ಸಂವಿಧಾನ ಬರೆಯುವಾಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇವರೆಲ್ಲರೂ ಕೂಡ ಒಪ್ಪಿಕೊಂಡೇ ಈ ಸಂವಿಧಾನ ತಯಾರಾಗಿದೆ. ಆದರೆ ಈ ಸಂವಿಧಾನಕ್ಕೆ ನಾವು ಇವತ್ತು ತಿಲಾಂಜಲಿ ಕೊಟ್ಟು ಬೇರೆದನ್ನ ನಾವು ರೂಪಿಸಬೇಕು ಅಂತ ಹೇಳಿ ಒಳಗಿದ ಒಳಗೆ ಸಂಚು ನಡೆದಿದೆ. ಮೇಲಿನ ಮಾತಿಗೆ ಮೋದಿ ಅವರು ಹೇಳ್ತಾರೆ, ನೈ ಈ ಸಂವಿಧಾನ की रक्षा करेंगे और हम सुरक्षित रखेंगे. संविधान का रक्षा करने वाले आज ईडी का क्यों उपयोग कर रहे हैं? ईडी उपयोग ಮಾಡ್ತಾ ಇದ್ದೀರಿ. ಬಹುಸಂಖ್ಯಾತ ಆಗಿ ಯಾವ ಪಕ್ಷ ಯಾವ ರಾಜ್ಯದಲ್ಲಿ ಬರ್ತದೋ ಅಲ್ಲಿನ MLAಗಳಿಗೆ ಸೆಳ್ಕೊಂಡು ಹೋಗ್ತಾ ಇದ್ರಿ, ಅಲ್ಲಿನ MLAಗಳಿಗೆ ಖರೀದಿ ಮಾಡ್ತಾ ಇದ್ರಿ, ಅಲ್ಲಿನ MLAಗಳಿಗೆ ತೆಗೆದುಕೊಂಡು ಆ ರಾಜ್ಯವನ್ನ ನೀವು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ತಂತ ಮಾಡ್ತಾ ಇದ್ರಿ. ಆ ಪ್ರಯೋಗ ಕರ್ನಾಟಕದಲ್ಲೇ ಆಯ್ತು, ಆ ಪ್ರಯೋಗ ಮಣಿಪುರ್ನಲ್ಲೇ ಆಯ್ತು, ಆ ಪ್ರಯೋಗ ಗೋವಾದಲ್ಲೇ ಆಯ್ತು, ಆ ಪ್ರಯೋಗ ಉತ್ತರಾಖಂಡದಲ್ಲೇ ಆಯ್ತು. ಎಲ್ಲ ಕಡೆ ಈ ಪ್ರಯೋಗನ ಮಾಡಿ
ನೀವು ಹೆದರಿಸಿ ಜನರನ್ನ ಏನು ಜನರಿಂದ ಐಕ್ಯ ಆದಂಥ ಜನರಿಗೆ ನೀವು ತೆಗೆದುಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಪ್ರಕಾರ ಸರಿ ಇದೆ ಅನ್ನತಕ್ಕಂಥದ್ದು ಇವತ್ತು ಮೋದಿಯವರು ಹೇಳಿದರು. ನೀವು ಯಾರು ನಿಮ್ಮ ಕಾನೂನು ಪ್ರಕಾರ ನಿಮ್ಮ ಎಲೆಕ್ಷನ್ ಕಮಿಷನ್ ರೂಲ್ಸ್ ಪ್ರಕಾರ ಆರಿಸಿ ಬರ್ತಾರೋ ಆ MPs-ಗೆ, ಆ MLAs-ಗೆ, ಆ ರಾಜ್ಯಸಭಾ ಮೆಂಬರ್ಗಳಿಗೆ ನೀವು ತಗೊಳ್ತಾ ಇದ್ದೀರಿ. ಇದರಿಂದ ಸಂವಿಧಾನಕ್ಕೆ ಹೊಡೆತ ಬೀಳ್ತಾ ಇದೆ, ಇದರಿಂದ ಪ್ರಜಾಪ್ರಭುತ್ವಕ್ಕೆ ಹೊಡೆತ ಬೀಳ್ತಾ ಇದೆ. ಒಂದು ಕಾಲ ಹೀಗೆ ಬರ್ಬೋದು, ಇದೇ ಚಟ ಅವರಿಗೆ ಮುಂದುವರೆದ್ರೆ ಮುಂದೆ ಈ ದೇಶದಲ್ಲಿ ನಾ ಹೇಳಿದೆ ಡಿಕ್ಟೇಟರ್ಶಿಪ್ ಬರೇ ಬರ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು ನೋಡಿ. ಅವ್ರು 2 ಮಾತು ಹೇಳಿದ್ರು, ಎರಡೂ ಕೂಡ ಅವು ಇಂಗ್ಲಿಷ್ನಲ್ಲಿದೆ. ನಾನು ಹೇಳ್ತೇನೆ ಮತ್ತು ಅದರ ಟ್ರಾನ್ಸ್ಲೇಷನ್ನು ಕೂಡ ಆಮೇಲೆ ನನಗೆ ಬಂದಂಥ ಒಂದು ಇದರಲ್ಲಿ ನಿಮಗೆ ತಿಳಿಸಿ ಹೇಳ್ತೇನೆ. ಬಾಬಾ ಸಾಹೇಬ್ರು ಏನು ಹೇಳಿದ್ರು, ಸಂವಿಧಾನವನ್ನು ಅದನ್ನು ಒಪ್ಪಿಸುವಾಗ ಅವ್ರು ಹೇಳಿದ್ರು, ವಿಲ್ ಇಂಡಿಯನ್ ಪ್ಲೇಸ್ ದಿ ಕಂಟ್ರಿ above their creed, will Indian place the country above their creed, or will they place creed above country? I don't know, but this much is certain, that if the parties place creed above country, our independence will be put in the jeopardy a second time and probably the last forever. ನಾವು ಅನೇಕ ಸಾರಿ ಸ್ವಾತಂತ್ರ್ಯ ಬಂದಿದ್ದನ್ನು ಕಳ್ಕೊಂಡಿದ್ದೇವೆ, ಪಡ್ಕೊಂಡಿದ್ದೇವೆ. ಆದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ, ಈ ಸಾರಿ ನೀವು ಕಳ್ಕೊಂಡ್ರೆ ಇದು ನಿಮಗೆ ಪುನಃ ಸಿಗ್ತಕ್ಕಂಥದ್ದು ಸಾಧ್ಯ ಇಲ್ಲ ಅಂಥೇಳಿ ಅವ್ರು ಹೇಳ್ತಾರೆ. ದಿಸ್ eventuality we must all resolutely guard against. We must be determined to defend our independence with the last drop of our blood. ನಮ್ಮ ಕೊನೆ ರಕ್ತದವರೆಗೆ, ಕೊನೆ ಹನಿ ರಕ್ತದವರೆಗೆ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕು, ಇದು ನನ್ನ ಇಚ್ಛೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ರಕ್ತ ಕೊಡೋರು ಯಾರಿದ್ದಾರೆ? ಮೋದಿ ಅಂತೂ ರಕ್ತ ಹೀರೋರಿದ್ದಾರೆ. ಇದು ಬಾಬಾ ಸಾಹೇಬ್ರ ಮಾತು. ಅವ್ರ ಜನರಿಗೆ ನೀವು ನೀರು ಕೊಡೋದಿಲ್ಲ, ಅವ್ರ ಜನರಿಗೆ ಊಟ ಕೊಡೋದಿಲ್ಲ, ಅವ್ರ ಜನರಿಗೆ ವಿದ್ಯಾಭ್ಯಾಸ ಕೊಡಲ್ಲ. ಅಂಥ ವ್ಯಕ್ತಿ ಬಾಯಿಂದ ಇಂಥ ಮಾತುಗಳು ಬರ್ತವೆ. ಆದ್ರೆ ನಿಮ್ಮ ಬಾಯಿಂದ ಏನು ಬರ್ತದೆ? ಬರೇ ನೀವು ಹೇಗಿರ್ಬೇಕು. ನನಗೆ ನಾ ರಾಜಕೀಯ ಮಾಡಕ್ಕೆ ಇಲ್ಲಿ ನಿಂತಿಲ್ಲ, ಸತ್ಯಾಂಶ ಹೇಳಬೇಕಾಗ್ತದೆ. ನನ್ನ ಗ್ಯಾರಂಟಿ, ನಿಂದು ಯಾವುದಪ್ಪ ಗ್ಯಾರಂಟಿ? ಯಾವುದೇ ಕೆಲಸ ಮಾಡೋದು ದೇಶದಲ್ಲಿ ಆ ದೇಶದ ಸರ್ಕಾರದ ಗ್ಯಾರಂಟಿ. ನೀವು ಹೇಳ್ಕೊಳ್ಳಿ ಬೇಕಾರ, BJP ಸರ್ಕಾರದ ಗ್ಯಾರಂಟಿ, ಭಾರತ ಸರ್ಕಾರದ ಗ್ಯಾರಂಟಿ. ಅದನ್ನು ಬಿಟ್ಟು ಮೋದಿ ಅವರು ಪ್ರತಿ ಸಲ मेरी गारंटी. अरे भाई तुम्हारी गारंटी आती कैसे? पैसे मेरे, टैक्स मैं दे रहा हूं, ये देश की गारंटी है, मोदी की नहीं. और यावागलू मैं नीड ಮೈ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳ್ತಾನಂದ್ರೆ ಅವನು ನಿಜವಾಗ್ಲೂ ದೇಶ ಒಂದು ಡಿಕ್ಟೇಟರ್ಶಿಪ್ ಕಡೆ ಒಯ್ತಾನೆ ಅಂತಕ್ಕಂಥ ಮಾತು ಪುನಃ ನಾವು ಉಚ್ಚರಿಸ್ತೀನಿ. ಅಂಡ್ ಬಾಬಾ ಸಾಹೇಬ್ ಅದೇ ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಭಕ್ತಿ ಇನ್ ರಿಲಿಜನ್ ಮೇ ಬಿ ಎ ರೋಡ್ ಟು ದ ಸಾಲ್ವೇಷನ್ ಆಫ್ ದಿ ಸೋಲ್.
Bhakti in religion may be a road to the salvation of the soul. But in politics, bhakti or hero worship. But in politics, bhakti or hero worship is a sure road to degradation and to eventual dictatorship. ಇವತ್ತು ನೀವು ದೇವರು ಪೂಜೆ ಮಾಡೋರು ನೀವು ಮಾಡಿಕೊಳ್ಳಿ, ಅದನ್ನು ಬಿಟ್ಟು ನೀವೇ ಮಾಡ್ಕೋತ ಹೋದ್ರೆ ಬಾಬಾ ಸಾಹೇಬ್ ಏನು ಮಾತು ಹೇಳಿದ್ರು, ಅವರು ಸಂವಿಧಾನವನ್ನು ರಾಜೇಂದ್ರ ಪ್ರಸಾದ್ ಅವರಿಗೆ ಒಪ್ಪಿಸಾಗ ಈ ಮಾತು ಹೇಳಿದ್ರು, ನೀವು ಈ ಭಕ್ತಿ ಧರ್ಮದಲ್ಲಿ ಮಾಡ್ದಂಗೆ ವ್ಯಕ್ತಿ ಪೂಜಾ ಡೆಮೋಕ್ರಸಿಯಲ್ಲಿ ಮಾಡಿದ್ರೆ ಇದು ಸರ್ವನಾಶ ದೇಶದ್ದು ಮತ್ತು ದೇಶ ಎಂದೂ ಕೂಡ ಡೆಮೋಕ್ರಸಿ ಉಳಿಸಲ್ಲ ಮತ್ತು ಆ ಮನುಷ್ಯ ಡಿಕ್ಟೇಟರ್ಶಿಪ್ ಆಗಿ ಮುಂದೆ ಹೋಗ್ತಾನೆ ಅನ್ನತಕ್ಕಂಥ ಮಾತು ನಮ್ಮ ನಾಯಕರು, ಈ ದೇಶದ ಸಂವಿಧಾನವನ್ನು ಬರೆದವರು, ದೀನ ದಲಿತರ ಬಡವರ ಬಗ್ಗೆ ಅನುಕಂಪ ಇಟ್ಟು ಸಂವಿಧಾನವನ್ನು ಬರೆದಿದೆ. ಈ ಸಂವಿಧಾನ ಇರದೆ ಹೋಗಿದ್ರೆ ಏನಾಗ್ತಿತ್ತು? ಈ ಬರೇ ನಮ್ಮದಲ್ಲ, ಇದು ಯಾರ್ದೋ ಒಬ್ಬರು ವೀಕರ್ ಸೆಕ್ಷನ್ ಕೆಲವು ಜನರದಿದೆ. ಅಂಬೇಡ್ಕರ್ ಅಂದ್ರೆ ದಲಿತರ ನಾಯಕರು. ಅರೆ ದಲಿತರ ಬಗ್ಗೆ 1-2 ಕಲಂಗಳು ಆ ಸಂವಿಧಾನದಲ್ಲಿ ಇರಬಹುದು, ಆದ್ರೂ ಫಂಡಮೆಂಟಲ್ ರೈಟ್ಸ್ ಯಾರಿಗಾಗಿದೆ? ಇಡೀ ದೇಶದ ಜನರಿಗೆ ಫಂಡಮೆಂಟಲ್ ರೈಟ್ಸ್ ಇದೆ. ಅದು ಆರ್ಟಿಕಲ್ 14 ಇರ್ಬೋದು, ಆರ್ಟಿಕಲ್ 19 ಇರ್ಬೋದು, ಆರ್ಟಿಕಲ್ 30, 32 ಇವೆಲ್ಲ ಇರ್ಬೋದು. ಇದು ಯಾರಿಗೋಸ್ಕರ ಇದೆ? ದೇಶದ ಎಲ್ಲ ಜನರಿಗೋಸ್ಕರ ಇದೆ. ಇದು ಏನು ಬರೀ ಶೆಡ್ಯೂಲ್ ಕಾಸ್ಟ್ಗಿಲ್ಲ. ಶೆಡ್ಯೂಲ್ ಕಾಸ್ಟ್ಗೆಲ್ಲೋ 1-2 ಕಲಂಗಳು 17 ಅಥವಾ ರಿಸರ್ವೇಷನ್ದು ಅದಕ್ಕೆ ಬಿಟ್ಟರೆ ಬಾಕಿ ಎಲ್ಲ ಜನರಿಗಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವು ಎಲ್ಲಿದ್ರಿ? ಯಾರು ನಮ್ಮಲ್ಲಿ ಡಾಕ್ಟರ್ಸ್ ಇದ್ರ, ಇಂಜಿನಿಯರ್ಸ್ ಇದ್ರ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿದ್ರ? ಯಾರೂ ಇರಲಿಲ್ಲ. ಅದಕ್ಕೆ ಈ ಸಂವಿಧಾನದಲ್ಲಿ ಏನು ಬರೆದಿದೆ ಸ್ವಲ್ಪ 1-2 ನಿಮಿಷದಲ್ಲಿ ಹೇಳ್ತೀನಿ. ರೈಟ್ ಟು ಇಕ್ವಾಲಿಟಿ ಅಂದ್ರೆ ಸಮಾನತೆ. ಆರ್ಟಿಕಲ್ 14 ಆರ್ಟಿಕಲ್ 18 ವರೆಗೆ. ರೈಟ್ ಟು ಫ್ರೀಡಮ್ ಆರ್ಟಿಕಲ್ 19 22. ಇದೇನು ಬರೇ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಬ್ಯಾಕ್ವರ್ಡ್ಗೆ ಇದೆನಾ? ಇಡೀ ದೇಶದ ಜನರಿಗಾಗಿದೆ. ಇದನ್ನ ರಕ್ಷಣೆ ಮಾಡೋಕ್ಕೆ ನಾವು ಹೊರಟಿದ್ದೇವೆ. ಇದನ್ನ ರಕ್ಷಣೆ ಮಾಡೋಕ್ಕೆ ಇವತ್ತು ಬೃಹತ್ ಸಭೆಯನ್ನ ಕರೆದು ಜನರಿಗೆ ಎಚ್ಚರಗೊಳಿಸಬೇಕು ಅಂತ ಇದೆ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಆರ್ಟಿಕಲ್ 23, 24. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಆರ್ಟಿಕಲ್ 25, 28 ಇದೆ. ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಆರ್ಟಿಕಲ್ 29, 30 ಇದೆ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ 32 to 35 ಇದೆ. ಇವು ಎಲ್ಲನೂ ಎಲ್ಲರಿಗಾಗಿದೆ ಹೊರತಾಗಿ ಯಾರು ಒಬ್ಬರಿಗೋಸ್ಕರ ಇಲ್ಲ. ಈ ದೇಶದ 140 ಕೋಟಿ ಜನರಿಗೆ ಅನುಕೂಲ ಆಗತಕ್ಕಂಥದ್ದು ಈ ಸಂವಿಧಾನ. ಕೆಲವು ಜನರಿಗೆ ಬೈಬಲ್ ಪ್ರೀತಿ ಇರ್ಬೋದು, ಕೆಲವು ಜನರಿಗೆ ಕುರಾನ್ ಪ್ರೀತಿ ಇರ್ಬೋದು, ಕೆಲವು ಜನರಿಗೆ ಗೀತಾ ಪ್ರೀತಿ ಇರ್ಬೋದು, ಕೆಲವು ಜನರಿಗೆ ಗುರುಗ್ರಂಥ ಪ್ರೀತಿ ಇರ್ಬೋದು. ಆದರೆ ಇಡೀ ದೇಶಕ್ಕೆ ನಿಮ್ಮನ್ನ ಮನುಷ್ಯರಾಗಿ ಮಾಡಿದ್ದು ಈ ದೇಶದ ಸಂವಿಧಾನ. ಈ ಮಾತನ್ನ ನೀವು ನೆನಪಿನಲ್ಲಿ. ಅದಕ್ಕಾಗಿ ನಾವು ಇದನ್ನ ಇವತ್ತು ನಮಗೆ ಇದು ಸರ್ವಸ್ವ ಅಂತ ತಿಳಿದು ಇದರ ರಕ್ಷಣೆಗಾಗಿ ನೀವು ಏನೇ ಬಂದರೂ ಕೂಡ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರೋ, ನಿಮ್ಮ ಇರ್ತಕ್ಕಂಥ ರಕ್ತದ ಕೊನೆ ಹನಿವರೆಗೂ ಕೂಡ ನೀವು ಹೋರಾಟ ಮಾಡಬೇಕು. ಸಂವಿಧಾನ ರಕ್ಷಣೆ ಮಾಡಬೇಕು. ಪ್ರಜಾಪ್ರಭುತ್ವ ಉಳಿಸ್ಬೇಕು. ಪ್ರಜಾಪ್ರಭುತ್ವ ಉಳಿಯಿಲ್ಲಂದ್ರೆ ನಿಮ್ಗೆ ಯಾರು ಕೇಳಲ್ಲ. ನೀವೆಲ್ಲರೂ ಕೂಡ
ಸ್ವಲ್ಪ ಮಟ್ಟಿಗೆ ಇವತ್ತು ನೋಡ್ತಾ ಇದ್ರಿ, ಇಲ್ಲಿ ಕುಂತವ್ರಾಗಲಿ ಇಲ್ಲಿದ್ದವರಾಗಲಿ ಅದು ಎಲ್ಲ ಸಿಕ್ಕಿದ್ದು ನಿಮಗೆ ಸ್ವಾತಂತ್ರ್ಯ ಆದಮೇಲೆ. ಅದಕ್ಕೆ ನೀವು ಹುಷಾರಾಗಿರ್ಬೇಕು ಬಂಧುಗಳೇ. ಏನು ಈ ಜಾಗೃತಿ ಸಭೆ ನಡೆದಿದೆ, ಇನ್ನೂ ಮುಂದೆ ಇದನ್ನು ನಡೀಲಿ, ಇನ್ನೂ ಬೇರೆಯವ್ರಿಗೆ ಹೇಳಲಿ. ನಂದೇನಪ್ಪ ಕೆಲಸ ಮುಗೀತು, ಇಲ್ಲಿ ಬಂದೇವೆ, ಭಾಷಣ ಕೇಳಿದೇವೆ, ಮನೆಗೆ ಹೋದೇವೆ ಅಲ್ಲ. ನೀವು ಹೋಗಿ ಮನೆಗಿದು ತಿಳಿಸ್ಬೇಕು. ಇದು ಇದ್ದರೆ ನಾವು ಬದುಕ್ತೇವೆ, ಇದು ಇಲ್ಲ ಅಂದರೆ ನಾವು ಪುನಃ 5,000 ವರ್ಷದ ಹಿಂದೆ ನಿಮ್ಮ ಪರಿಸ್ಥಿತಿ ಏನಿತ್ತು ಅದು ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕೆ ಹೆಚ್ಚು ನಾನು ನಿಮಗೆ ಹೇಳಿದೆ. ಇನ್ನು ನಮ್ಮ ಅನೇಕ ನಾಯಕರಿದ್ದಾರೆ, ಅವರು 5-5 ನಿಮಿಷ ಮಾತಾಡ್ತಾರೆ. ಅದಕ್ಕಾಗಿ ನನ್ನ ಮಾತನ್ನು ಇಲ್ಲಿಗೆ ನಾನು ಮೊಟಕುಗೊಳಿಸ್ತೇನೆ. ಮತ್ತು ಇನ್ನು ಮುಂದೆ ನಾವು ಅನೇಕ ಕಾರ್ಯಕ್ರಮಗಳು ಮಾಡ್ತೇವೆ, ಅದಕ್ಕೆಲ್ಲನೂ ಕೂಡ ಸ್ಪಂದಿಸಬೇಕು ಅಂಥೇಳಿ ಕೇಳಿಕೊಂಡು ನನ್ನ ಮಾತು ಮುಗಿಸಿ ನನ್ನ ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನಿಮ್ಗೆಲ್ಲರಿಗೂ ವಂದನೆಗಳೇ, ನಮಸ್ಕಾರ. ಉದ್ಘಾಟನಾ ನುಡಿಗಳನ್ನು ಅತ್ಯಂತ ಸಮರ್ಥವಾಗಿ ನಮ್ಮೆಲ್ಲರ ಮನಮುಟ್ಟುವ ಹಾಗೆ ದಾಖಲಿಸಿದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅನಂತ ವಂದನೆಗಳು. ಮತ್ತೊಂದು ಸುತ್ತಿನ ಚಪ್ಪಾಳೆಗಳನ್ನು ಸಲ್ಲಿಸೋಣ ಆತ್ಮೀಯ ಬಂಧುಗಳೇ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳನ್ನು ನೀವೆಲ್ಲರೂ ಕೂಡ ಆಲಿಸಬಹುದು. ದಯಮಾಡಿ ತಾವೆಲ್ಲರೂ ಇದ್ದ ಸ್ಥಳದಲ್ಲಿಯೇ ಕುಳಿತುಕೊಳ್ಳಬೇಕು. ಇನ್ನೀಗ ನಮ್ಮ ಆತ್ಮೀಯವಾದಂತಹ ಆಹ್ವಾನ ಶ್ರೀ ಫಾರೂಕ್ ಅಬ್ದುಲ್ಲಾ, ಮಾನ್ಯ ಸಂಸದರು, ಲೋಕಸಭೆ ಹಾಗೂ ಅಧ್ಯಕ್ಷರು, ಜಮ್ಮು ಮತ್ತು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್. ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ಬರ್ತಿದ್ದಾರೆ, ಹಾಗಾಗಿ ಎಲ್ಲರೂ ದಯವಿಟ್ಟು ಕುಳಿತುಕೊಳ್ಳಬೇಕಂತ ವಿನಂತಿ. ಈಗ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಟು ಅಡ್ರೆಸ್ ಇನ್ ಫ್ರಂಟ್ ಆಫ್ ಯು ವಿ ಹ್ಯಾವ್ Member of Parliament, Lok Sabha and President, Jammu Kashmir National Conference. Please put your hands together for Shri Farooq Abdullah ji. ಮಾನ್ಯ ಬಂಧುಗಳೇ, ಮುಖ್ಯಮಂತ್ರಿಗಳು ನಮ್ಮ ಶಾಸಕರ ಸೇವಾ ಸಂಸ್ಕಾರಕ್ಕೆ ಗೌರವ ತರಿಸ್ಲಿಕ್ಕೆ ನೋಡ್ಬೇಕು ಹೋಗಿದ್ದಾರೆ. ಅವರು ಬರ್ತಾರೆ ವಾಪಸ್ಸು. ಅಲ್ಲಿ ತನಕ ರಾಷ್ಟ್ರ ನಾಯಕರು ಮಾತಾಡ್ತಾರೆ. ತಾವೆಲ್ಲ ಶಾಂತಿಯುತವಾಗಿ ರಾಷ್ಟ್ರೀಯ ವಿಚಾರಗಳನ್ನು, ಐಕ್ಯತೆಯನ್ನು, ಸಂವಿಧಾನದ ವಿಷಯಗಳನ್ನು ಶಾಂತಿಯುತವಾಗಿ ಕೇಳಿ ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳನ್ನು ನೀವೆಲ್ಲರೂ ಕೂಡ ಆಲಿಸಬಹುದು. ಮುಖ್ಯಮಂತ್ರಿಗಳು ಮರಳಿ ಬರಲಿದ್ದಾರೆ ಕೆಲವೇ ನಿಮಿಷಗಳಲ್ಲಿ. ಇದೀಗ ಸ್ವಾಗತಿಸಿ ಶ್ರೀ ಫಾರೂಕ್ ಅಬ್ದುಲ್ಲಾ. मुख्यमंत्री जी, कांग्रेस के सदर और बाकी सारे लीडर जो यहाँ तशरीफ रखते हैं, और वतन के लोगों, मैं आपकी ज़बान तो समझता नहीं, मगर दिल में एक चीज़ जानता हूँ कि ये वतन हम सब का है. It belongs to all of us. Let's nurture it. Let's respect it. It's a unity in diversity. If you see this nation, from Kashmir to Kanyakumari, from Tripura to Maharashtra, we speak multiple languages. We have multiple cultures. We have multiple religions. We have everything different. The weather is different. In my state, it's Kashmir, a temperature in minuses. Here, you have a temperature of plus 32. But yet, what unites us? I always say to myself and to you, it is that desire that we will grow together. Together, we will make a new India, an India for everyone, every citizen, as the Constitution was framed by that great man. And that Constitution is realized, the diversity of this nation. And unless we protect the diversity of this nation will never become strong. Religion does not divide us. Religion unites us. There is no religion which is bad. It is we who practice it badly. Remember, if we want to move forward,
The only way forward is to stand by each other, face the challenges that this nation faces together, and fight those evils that want to divide us on various issues. Let's work together for a strong constitution, which is threatened today. If we do not do that, we will regret it in days to come. Like we regret today this machine that came many, many years ago. Today, we don't trust this machine because it is doctored. And people who vote, they don't see their vote there. I hope Election Commission will take due regard to this and see to it that people are given true election. Whatever people want, that should be given to them. And I hope it happens. Otherwise, time will come when there'll be nothing like a constitution. There'll be nothing like a diversity that we have. Let's be careful. Let's understand. This is not a religious war between Hindus, Muslims, Sikhs and Christians. It is war for India, for the existence of India, for every citizen of India. What does every citizen of India want? They want to live in peace, harmony, progress. They want children to have better education, better health facilities, better conditions to live, for their children the future. They don't want anybody's palace or anybody's power. They want simple things, a good road, good school, good hospital, good primary health center, good education, so that we can advance in this world and show to them that we are the greatest power that can exist and that will exist for future. To you all and to those who have organized this Sammelan, for these 3 days they've been debating on various issues of the nation. I hope those things will come before you and you will understand that the time spent here by these people is for the future of this nation. To you all, I bring good wishes from my people. Kashmir is a part of India, has been a part of India, and will remain a part of India. God bless you all. Thank you. ಶ್ರೀ ಫಾರೂಕ್ ಅಬ್ದುಲ್ಲಾ ಅವರು ಸಂವಿಧಾನದ ಎತ್ತಿ ಹಿಡಿಯಬೇಕಾದರೆ ನಾವೆಲ್ಲರೂ ಸಂಘಟಿತರಾಗಬೇಕು, ಒಗ್ಗೂಡಬೇಕು ಎನ್ನುವಂತಹ ಬಹುದೊಡ್ಡ ಸಂದೇಶವನ್ನು ನೀಡಿದ್ದಾರೆ. ಆ ಮಹಾ ಸಂದೇಶಕ್ಕೆ ಚಪ್ಪಾಳೆಯ ಗೌರವವನ್ನು ನೀಡೋಣ ಬಂಧುಗಳೇ. ಹಾಗೆ ನಿಮ್ಮೆಲ್ಲರಿಗೂ ಒಂದು ಮಾಹಿತಿ ಇದೆ, ಸಂಜೆ 6 ಗಂಟೆಯವರೆಗೂ ಯಾವುದೇ ಬಸ್ಸುಗಳು ಇಲ್ಲಿಂದ ಹೊರಡೋದಿಲ್ಲ. ನೀವು ಇಲ್ಲಿಂದ ಹೋದರೂ ಕೂಡ ಅದು ವ್ಯರ್ಥ ಪ್ರಯತ್ನವಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸಿ ಅವರ ಮಾತುಗಳನ್ನು, ಅವರ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನೀವೆಲ್ಲರೂ ನಿಮ್ಮ ಆಸನಗಳಲ್ಲಿ ದಯಮಾಡಿ ಕುಳಿತುಕೊಳ್ಬೇಕು ಬಂಧುಗಳೇ. ಥ್ಯಾಂಕ್ ಯು ಫಾರೂಕ್ ಅಬ್ದುಲ್ಲಾ ಸರ್ ಫಾರ್ ಸಚ್ ಅ ವಂಡರ್ಫುಲ್ ಸ್ಪೀಚ್. ಎಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ, ಯಾಕೆ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬರ್ತಿದ್ದಾರೆ. ಮೇಡಮ್ನವ್ರು ಹೇಳ್ದಂಗೆ ಬಸ್ಸಸ್ ಎಲ್ಲೂ ಹೋಗ್ತಿಲ್ಲ, ಈಗ ಆಚೆ ಹೋಗ್ತೀರಾ ಪುನಃ ವಾಪಸ್ ಬಂದು ಕೂರ್ತೀರಾ. ಅದಕ್ಕೆ ಬೆಸ್ಟ್ ಏನಂತಂದರೆ ದಯವಿಟ್ಟು ನೀವೆಲ್ಲರೂ ಕೂತ್ಕೋಬೇಕಂತ ವಿನಂತಿ. ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. Now, ladies and gentlemen, to address all of you, joining us to the podium is the General Secretary, Communist Party of India, Shri Sitaram Yechuri. ಜೋರ ಚಪ್ಪಾಳೆಯಿಂದ ಅವ್ರನ್ನ ಸ್ವಾಗತಿಸೋಣ. ಬಂಧುಗಳೇ, ಸ್ವಾಗತಿಸಿ ಚಪ್ಪಾಳೆಗಳ ಮುಖೇನ ಶ್ರೀ ಸೀತಾರಾಮ್ ಯೆಚೂರಿ, ಪ್ರಧಾನ ಕಾರ್ಯದರ್ಶಿಗಳು, ಸಿಪಿಐ ಇಂಡಿಯಾ. The President of the Congress Party and Leader of the Opposition in the Rajya Sabha, prominent national leaders of the Congress Party and all the secular parties. You excuse me because of the time constraint, I'm not taking the names, but you can see all of them here. The government of the state of Karnataka, the Chief Minister and other honorable ministers, legislators, and my dear brothers and sisters, my namaskarams to all of you. I'm sorry I'll have to speak in English because my mother tongue is Telugu
I don't know how many of you will follow Telugu. I'm sure a lot of you will. But I'll speak in English. And you've heard Kharge Saab telling you about how the Constitution of India has given not only a character to the country, but has given a character to every individual and made every one of us and treated every one of us as equal human beings. Now this is the quintessential essence of our Constitution. That's why the slogan that has been put up here, my Constitution, my life. That is true. Without this Constitution, I can't define my life. We know today the sort of attacks that are there. You heard from Kharge Saab, you'll hear from the other leaders. I do not want to repeat them. The effort is to change the secular democratic character of our country into a fascistic Hindutva Rashtra character espoused by the RSS, whose society will be based on the Manusmriti and on the basis of caste oppression and caste hierarchies. That is what we left behind in history when we adopted this constitution. They are now trying to take us back into the darkness of history, while we, all the parties here, want to take India into the brightness of the future. So this is a battle between those who want to take India backwards and those who want to take India forwards. So while the dangers and the threats all of us have heard, let me use my time to explain to you why this constitution means my life, or your life, or the country's life. As I told you, my mother tongue is Telugu. I was born to a Telugu-speaking Brahmin family in Chennai. Today's Chennai, those days Madras. I studied in Hyderabad, then dominated by Islamic culture quite predominantly. Moved to Delhi for higher studies. Married now to a lady whose father is an Eastern European Muslim, Eastern UP Muslim, and whose mother is a Mysorean, the first lady to have achieved the distinction of getting the gold medal in economics from the University of Mysore. And we are married. Now what will my son be called? Is he a Brahmin? Is he a Muslim? Is he a Mysorean? Or is he Telugu speaking? Is he Urdu speaking? Is he Kannada speaking? The only character that can be there for my son and therefore myself and my family is that we are Indian, and India is the only character that defines every one of us. And that is what this constitution has given us. And if that is destroyed, like what is the effort that is there trying to do, then neither this country nor you or me today can survive in the coming days. So that's why this entire battle to today save India, save constitution and save democracy is a crucial life and death battle for the country and for the people. And what is happening to the people? The highest levels of unemployment, the highest levels today we are reaching of poverty and hunger. Economy is entirely the big boasts taking place about the economy, but the ground reality is there's actually a regression in the economy. People's lives are getting miserable. Yet the slogan the Prime Minister gives is Amrit Kal. Amrit Kal. Please let us remember, I'll end my short contribution with this. Let us remember, what is this Amrit Kal? That is, it is that period of where Amrutam and the benefits of Amrutam will reach all the people. Now where and how was Amrutam born? Amrutam was born in the churning of the oceans, in the Samudra Manthan. And in that Samudra Manthan, along with Amrutam, you also had poison.
So 2 jugs came out of the manthan, one with amritam, one with poison. Two groups were waiting. One, the devatas, the other, the bad people, whom are called by various names elsewhere. When the amritam came, it first fell into the hands of the bad people. Now, that is the stage you and I are in. How it reached back the good people or the devatas, that's a different story. But here we are all here at this time, when this amritam has fallen into wrong hands, and that has to be retrieved. That has to be retrieved in order to benefit the people, and for the people's sake, we have to bring it back from the hands of the wrong people. And that bringing back can only be done when this government that is bent on, central government, that is bent on, and the Prime Minister destroying our nation and our constitution, they are separated from office and they are defeated. To save India, therefore, really convert this Amrit Kal into the Amrit Kal of the people, all of us, all Indian patriots, will have to join together as one man, and will have to fight to restore to our country our character, our pride, and to restore to each one of us our individuality and our equality with everybody else. So that is the battle. I thank the government of Karnataka for organizing this very important meeting and discussion, which is actually a culmination of a month-long program that has taken place all over the state, which I'm told. I would like to compliment them, compliment the Chief Minister, Mr. Siddaramaiah, all the other honorable ministers here, and thank you once again for giving me this opportunity. Thank you. Check. That's Sri Taram Yechuri, sir. So thank you so much for addressing the gathering, ladies and gentlemen. Can we give a big round of applause for Mejorak Chapalle Tatti? ಬಂಚುಗಳೇ, ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳನ್ನು ಆಲಿಸುವಂತಹ ಹೊತ್ತು ಸನ್ನಿಹಿತವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಗೆ ಮತ್ತೆ ಆಗಮಿಸಲಿದ್ದಾರೆ. ತಾವೆಲ್ಲರೂ ಇಲ್ಲಿ ಆ ಕ್ಷಣ ಬಂದೇ ಬಿಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮಾತುಗಳನ್ನು ಕೇಳೋದಕ್ಕೆ ನಮಗೆಲ್ಲರಿಗೂ ಬಹಳ ಇಚ್ಛೆ ಇದೆ, ಅಭಿಲಾಷೆ ಇದೆ. ಮತ್ತೆ ವೇದಿಕೆಯಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳು, ಗ್ಯಾರಂಟಿ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂಥವರು, ಜನಪರ ಸರ್ಕಾರವನ್ನು ನೀಡ್ತಾ ಇರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ವೇದಿಕೆಯಲ್ಲಿ ನಮಗಾಗಿ ನಿಮಗಾಗಿ. ಬಂಚುಗಳೇ, ಅವರ ನುಡಿಗಳಿಗಾಗಿ ನಮ್ಮ ಸ್ವಾಗತ ಇದೀಗ ಶ್ರೀ ಡಿ ರಾಜ, General Secretary, CPI. Ladies and gentlemen, to address the gathering, the next person joining us on stage is General Secretary, Communist Party of India, Shri D. Raja. Shri D. Raja sarge jora chappaleinda swagatisona. Respected Chief Minister of Karnataka, respected the National President of Indian National Congress, Kharge Sahab, all ministers, legislators, leaders from political parties, friends and comrades. On behalf of our party, the Communist Party of India, I congratulate the Honorable Chief Minister and the Government of Karnataka for organizing this historic event at a critical time in our history. And I thank him for that. Friends, comrades, we are discussing
the Constitution. 1947, August 14 midnight, Jawaharlal Nehru made the historic speech. India is entering into a tryst with destiny. On November 26, 1949, Dr. Ambedkar made the historic speech in the Constituent Assembly presenting the Constitution. Dr. Ambedkar said, India is entering into a new life. Will have equality. Economic, social equality. There will be inequality. Dr. Ambedkar warned, you may have what was there was tremendous pressure on Ambedkar. India as a theocratic nation, India as a Hindu Rashtra. Ambedkar, the great intellect, he emphatically rejected. No, if at all India should move forward, India should remain as a democratic republic. And Ambedkar said, if at all Hindu Rashtra becomes a fact, a reality, that will be the calamity for the nation. Now, India is facing a calamity. That calamity comes from fascist forces. When Mr. Vajpayee was Prime Minister, there was an attempt to replace the Constitution. Mr. K.R. Narayan was there. It was K.R. Narayan who said, as citizens, let us honestly think whether Constitution has failed us or we have failed the Constitution. K.R. Narayan asked, who failed? Constitution has failed or we failed the Constitution? Then only the so-called Venkatachalaya committee was formed to review the function of the Constitution. Today what is happening? RSS, BJP, it is a combined. RSS has direct control over the government. RSS wants to replace the present Constitution. RSS wants to create conditions for formally declaring India as a theocratic nation. Why? Why they are angry with our Constitution? There are three things. Here young people are there. They must understand the Constitution whose prime architect was our beloved Dr. That Constitution says India can never become a theocratic, should never become a theocratic state. India should continue as a secular democratic state. Now, the BJP RSS combine trying to declare a de facto status to a theocratic state. Can we agree to this? The Constitution defines India should be a welfare state. Indian state should be a welfare state. What does it mean? State must ensure all the means of livelihood to our citizens, men and women. Right to education,
Mr. Modi claimed the interest of Adani's are hardships. Why our why our are agitating? For state, democratic constitution. Thirdly, the constitution says India is a country of tremendous diversities, and India, that is Bharat, is union of states. Ambedkar said. But finally, in the he State Assembly, Tamil Nadu Kerala's elected power they have got. What is the economic power Mr. Siddaramaiah has got? What is the political power he has got? Why to Delhi to organize a protest? Give us our due share. Give us our power. He came, Minister. Rai Vijayan came to Delhi to organize defend federalism, financial establish an authoritarian rule, a fascist rule, one nation, one election. What is this one nation, one election? Dr. Ambedkar said, no individual, but in politics you should not do. That will lead to dictatorship. This is what our Ambedkar said. Now Modi dictatorship. Yeah, first we have to save our constitution. Constitution is under subversion. Democracy is in peril. We save our constitution, save our nation. So, friends and comrades, take this message, but we say constitution, save the constitution. How can we save? Can you save constitution? I am asking you, tell me. That is why we want the BJP has to be removed from power. And the country has to be saved. Country has to be saved. Constitution has to be saved. Desh Bachao, BJP Hatao. That is the slogan today all over the country. And finally, I congratulate the Chief Minister and the entire team of Government of Karnataka for organizing this kind of event to convey a message not only to Karnataka but to the whole country that Constitution is under threat, democracy is in peril. Let us come together, fight against the right-wing fascist forces, save the nation, save the Constitution. Thank you very much. ಭಾರತದ ರಕ್ಷಣೆಗಾಗಿ ನಾವೆಲ್ಲರೂ ಒಟ್ಟಾಗೋಣ, ಸಂಘಟಿತರಾಗೋಣ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಡೆಲಿವರಿಂಗ್ ಸಚ್ ಅ ಫೈರಿ ಸ್ಪೀಚ್ ಸರ್. ತುಂಬ ತುಂಬ ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಮಾತಾಡೋದಕ್ಕೆ ಬರೆದಿದ್ದಾರೆ ಶ್ರೀ ಡಿ ರಾಜಾ ಅವರು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಜಾಯ್ನಿಂಗ್ ಇಸ್ ಟು ಅಡ್ರೆಸ್ ಇಸ್
Shri D. Raja, please put your hands together. Give a big round of applause for him. ಮುಂದಿನ ಎಲ್ಲ ಗಣ್ಯಮಾನ್ಯರಲ್ಲಿ ಮನವಿ, ಸಮಯದ ಅಭಾವ ಇರೋದ್ರಿಂದ ದಯಮಾಡಿ 5 ನಿಮಿಷಗಳಲ್ಲಿ ತಮ್ಮ ಅಭಿಮತವನ್ನು ಮುಕ್ತಾಯಗೊಳಿಸಬೇಕಾಗಿ ವಿನಂತಿ. Now, ladies and gentlemen, joining us to address the gathering is a prominent personality. Please put your hands together. ಇವ್ರಿಗೆ ಪ್ರೀತಿಯಿಂದ ವಿಡುದಲೈ ನಾಯಕನ್ ಅಂತಾರೆ. So, ladies and gentlemen, please put your hands together for Thol Tirumalawalan, President Vidudalai Shirathoigal Kachi and Member of Parliament Lok Sabha. ಜೋರ ಚಪ್ಪಾಳೆಯಿಂದ ಸ್ವಾಗತಿಸೋಣ. Honorable Chief Minister of Karnataka, Sri Siddaramaiah, Honorable President of All India Congress Committee, Sri Karge ji, Honorable Minister of Social Welfare, Sri Mahadevappa, and all the great leaders of our India Alliance in the dais. Good evening to you all. First of all, I would like to congratulate and appreciate our Honorable Chief Minister of Karnataka for organizing this great historical event to protect our constitution and our nation. The concept of this convention is my constitution, my life. The only chief minister in our country, Sri Siddaramaiah, is fighting like anything to defeat Sangh Parivars to save our constitution, to save our nation. From January 26th till today, a month-long program, Constitution Awareness Jata. This government brought the constitutional values to every corner of the villages across the state. No one state in our country done like this. So on behalf of ECK, I have to congratulate and appreciate our Honorable Chief Minister of Karnataka. This is need of the hour to protect our nation from the evil forces, religious fanatic forces, Sangh Parivars, so that he organized this historic event in the midst of the electoral juncture. Dear friends, my written speech is going to be circulated to the press. Please take all the points in the speech as I spoke here. I would like to highlight 1 or 2 points from these. There are 3 major threats to the constitution, threat to our nation by the BJP and RSS. Number 1, Uniform Civil Code.
they want to bring it in future. It is very dangerous to the constitution. They want to dilute the constitutional values, the basic structure of the constitution. What is the basic structure of the constitution? Our Baba Sahib, Dr. B.R. Ambedkar, have a dream to constitute a modern India, a new India, which has no caste, creed, discrimination among the people. That's what he emphasized, the basic structure of the Constitution. We, the people of India, have solemnly resolved to constitute India into a sovereign, socialist, secular, democratic republic. This is the real definition of the union government. For what? Justice, liberty, equality, and fraternity. These are the basic structure of the Constitution. But these people who are in the power now want to demolish this structure, want to dilute these constitutional values. That's what our Honorable Chief Minister asked us to read this preamble of the Constitution here. You see everywhere in the campus, he is focusing preamble of the Constitution. Each and every citizen of this country should have awareness about the Constitution, the preamble of the Constitution. That is the main motto of this Constitution National Unity Convention. There is a big threat to the Constitution by the BJP and RSS. So, number one, Uniform Civil Code. We will not allow them to bring Uniform Civil Code in future. So we have to defeat them in forthcoming parliament elections. That is very important. That's what we made this India bloc across the country. All democratic forces have been consolidated to defeat these religious fanatic forces. Second, they want to remove the term secularism from the preamble of the Constitution. Secularism, very important for this nation. Pandit Jawaharlal Nehru ji and Gandhi ji and Baba Sahib Ambedkar, all of them have a consensus to save this nation through this secularism. That's what our then Prime Minister Indira Gandhi ji amended the preamble and inserted these terms, socialist and secularism and integrity. These three terms, three words amended by Indira Gandhi when she was Prime Minister. Why? Because to save our Constitution in future, to save our nation in future from these religious fanatic forces. Dear friends, this is very important. Secularism must be there in our Constitution. This is a challenge for us. Third one nation. This is a way to bring presidential form of government
in our country. Baba Sahib Ambedkar and his contemporaries like Pandit Jawaharlal Nehru ji and other stalwarts in their period didn't like to bring presidential form of government in our country. But these people, BJP and RSS, Sangh Parivas, wants to bring presidential form of government. For what? To throw away this constitution in future. To bring again Sanatana Dharma, Varnasrama Dharma, Manu Dharma as a constitution in future. So one nation, one election. One nation, one culture. One nation, one rule. Like this, they are trying to make this country Sanatana India. Our Ambedkar, our leaders like Pandit Jawaharlal Nehru ji and Indira Gandhi ji and Rajiv Gandhi also, even our young leader Rahul Gandhi also wants to protect our constitution. Really, if we want to protect our nation, we have to do one thing. We have to fight against EVM, electronic voting machine. This is very important. Otherwise, we will not achieve our goal. Modi spoke in the parliament, in Lok Sabha, that he will win the election. He will capture the power again with 400 seats. How can he spoke like this? Because they have a hidden agenda. They have a conspiracy to capture the power through EVM. So I request all the leaders here, all the great warriors of social justice, have to fight against EVM. This is very important. So I take this opportunity to congratulate our Honorable Chief Minister and the state of Karnataka for organizing the historic event to make awareness about Constitution in the state of Karnataka and across the country. I am here to express my sincere thanks for giving this opportunity on behalf of our VCK party, which is one of the part of India bloc. அன்பு நண்பர்களே, தமிழில் சில வார்த்தைகளை சொல்ல நான் விரும்புகிறேன். இந்தியாவிலேயே நம்முடைய கர்நாடக முதல்வர் அவர்கள்தான் இந்திய அரசமைப்பு சட்டத்தை பாதுகாப்பதற்காக ஒரு மாத காலம் விழிப்புணர்வு பிரச்சாரத்தை மேற்கொண்டிருக்கிறார். இது மிகப்பெரிய வரலாற்று சாதனை. அவரை நான் விடுதலை சிறுத்தைகள் கட்சியின் சார்பில் நெஞ்சார பாராட்டி என்னுடைய மனமார்ந்த நன்றியை தெரிவித்து முடிக்கிறேன். நன்றி, வணக்கம். Thank you for giving this opportunity. ரொம்ப நன்றி சார். விடுதலை நாயகன் எல்லாரும் தயவு செஞ்சு ಕೈ ತಟ್ಟುங்க. ಬಂಧುಗಳೇ, ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳನ್ನು ಕೇಳಿಯೇ ನಾವೆಲ್ಲರೂ ಒಟ್ಟಾಗಿ ಇಲ್ಲಿಂದ ತೆರಳೋಣ. ಅಲ್ಲಿಯವರೆಗೂ ತಾವೆಲ್ಲರೂ ಸಾವಧಾನ ಚಿತ್ತರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ನಮ್ಮೆಲ್ಲರ ಮನವಿ. I seek the attention of all the dignitaries on stage. Considering the time's shortage, request you to keep the speech as short as possible because we would want to acknowledge the presence of each individual here. So request you to keep the speech as short as possible. Thank you. Appreciate your gracious presence. ಮುಂದಿನ ಮಾತುಗಳಿಗಾಗಿ ನಮ್ಮ ಆಹ್ವಾನ ಪ್ರೊಫೆಸರ್ KM ಖಾದರ್ ಮೊಹಿದ್ದೀನ್, ಮಾಜಿ ಸಂಸದರು, ಕೇರಳ ಮುಸ್ಲಿಂ ಲೀಗ್. ಸ್ವಾಗತಿಸಿ ಪ್ರೊಫೆಸರ್ KM ಖಾದರ್ ಮೊಹಿದ್ದೀನ್.
Addressing next to us, ladies and gentlemen, is ex-MP from Kerala Muslim League. Please put your hands together for Professor K.M. Kader Mohiddin. அளவற்ற அருளாளனும் நிகரற்ற அன்புடையவனுமாகிய எல்லாமல்ல இறைவனின் திருநாமம் போற்றி துவங்குகிறேன். சரித்திரம் படித்துக் கொண்டிருக்கிற மாண்புமிகு முதலமைச்சர் சித்தராமையா அவர்களே, விழாவுக்கு சிறப்பு சேர்த்து கொண்டு அமர்ந்திருக்கிற காங்கிரஸ் பேர் இயக்கத்தினுடைய தேசிய தலைவர் பெரியவர் மல்லிகார்ஜுன் கார்ஜி அவர்களே, இங்கே சிறப்பாக வருகை தந்து மிக முக்கியமான உரைகளை எல்லாம் ஆற்றி விழாவுக்கு பெருமை சேர்த்திருக்கிற அகில இந்திய தலைவர்கள் உள்ளிட்ட அனைவரையும் வாழ்த்தி, லட்சக்கணக்கிலே கூடியிருக்கிற அருமை சகோதர சகோதரிகளுக்கு வாழ்த்துக்களை கூறி, இந்திய யூனியன் முஸ்லீம் லீகின் சார்பில் ஒரு சில வார்த்தைகளை உங்கள் முன்னே முன்மொழிவதற்காக நான் இங்கே நிற்கின்றேன். நேற்று தொடங்கிய இன்று தொடர்கிற த கான்ஸ்டிடியூஷன் நேஷனல் யூனிட்டி கன்வென்ஷன் என்ற இந்த மாபெரும் நிகழ்ச்சியை, சரித்திரம் படைக்கக்கூடிய இந்த நிகழ்ச்சியை மாண்புமிகு முதல்வர் அவர்களும் அவர்களுக்கு உறுதுணையாக மாண்புமிகு அமைச்சர் சோஷியல் வெல்ஃபேர் அமைச்சர் டாக்டர் மகாதி அப்பா அவர்களும் அவர்களோடு சேர்ந்த அருமை பெரியவர்களும் எல்லோரும் பாராட்டக்கூடிய வகையிலே இந்த சிறப்பான நிகழ்ச்சியை நடத்தி இந்த மாநிலத்துக்கு மட்டுமல்லாமல் இந்தியாவில் உள்ள எல்லா மாநிலங்களுக்கும் ஒரு அழைப்பு கொடுப்பது போல், அறிவிப்பது போல், எச்சரிப்பதை போல் நாட்டுடைய நிகழ்ச்சியை இங்கு எடுத்து காட்டியிருக்கிறார். இந்த மேடையில் நிறைய பேசியிருக்கிறார்கள். நேற்றிலிருந்து இன்று வரை அற்புதமாக உரையாற்றுகள் எல்லாம் கேட்டிருக்கிறீர்கள். உங்களுடைய ஆலோசனைக்கு மூன்று செய்திகளை உங்கள் முன்னே நான் வரிக்கிறேன். ஒன்று, இந்திய அரசியல் சாசனம் கான்ஸ்டிடியூஷன் இந்த நாட்டுடைய பெருமையை, வரலாற்றை, நேற்று எப்படி இருந்தது இந்த நாடு, இப்போது எப்படி இருக்கிறது இந்த நாடு, நாளைக்கு இந்த நாடு எப்படி இருக்க வேண்டும் என்பதை சுட்டிக்காட்டக்கூடிய வகையில் பாபா சாஹேப் அம்பேத்கர் அவர்கள் உள்ளிட்ட தலைவர்களால் நமக்கு கொடுக்கப்பட்டிருக்கிறது. இந்த நாடு இப்படித்தான் இருக்க வேண்டும் என்று நினைக்கக்கூடிய யாரும்
பாபா சாஹேப் அம்பேத்கர் அவர்கள் கொடுத்த அரசியல் சட்டத்தை நுட்பமாக ஆய்ந்து தெரிந்து அதன்படி நடக்க கடமைப்பட்டு இருக்கிறார். சமீபத்திலே கல்கத்தாவிலே உள்ள ஆந்த்ரோபாலஜிக்கல் சர்வே ஆஃப் இந்தியா என்கிற அமைப்பு இந்தியாவிலே உள்ள சமூகங்களுடைய கணக்கெடுப்பை எடுத்து வெளியிட்டிருக்கிறார்கள். இந்தியாவிலே 4698 கம்யூனிட்டிஸ் இந்த நாட்டில் இருக்கின்றன. 4698 communities are in our country. That shows India is unity in diversity. India is known for its infinite variety. The pride of India, the beauty of India lies in its variety. Therefore, இப்படிப்பட்ட பண்பேறுபட்ட மொழி, இனம், பண்பாடு, நம்பிக்கை உள்ள இந்த நாட்டிலே 4298 சமுதாயங்கள் வாழக்கூடிய இந்த நாட்டிலே எப்படி அரசு இருக்க வேண்டும், அரசிலே உள்ளவர்கள் எப்படி நடக்க வேண்டும், எந்த அடிப்படையில் நாடு நடத்தப்பட வேண்டும் என்பதை சுட்டிக்காட்டக்கூடிய ஒரு அறிவு கருவூலமாகத்தான் இந்தியாவுடைய அரசியல் சாசனம் நமக்கு வழங்கப்பட்டிருக்கிறது. அந்த சாசனத்தை இந்திய மக்களாகிய நாம் ஒரு கையிலே ஏந்துவதோடு அது குறித்து கொண்டிருக்கிற அத்தனை கொள்கைகளையும் மறுகையிலே ஏந்தி கொண்டு நடக்கிற காலம்தான் இந்தியாவுக்கு பொற்காலமாக இருக்கும். இந்திய யூனியன் முஸ்லீம் லீக்குடைய மேடைகளிலே நாங்கள் சொல்லுவது, ஒரு கையிலே திருக்குரானை ஏந்தி கொண்டிருக்கிற முஸ்லிம்கள் மறு கையிலே இந்திய அரசியல் சாசனத்தை ஏந்தி கொண்டு நடக்க வேண்டும் என்றுதான் நாங்கள் இந்திய முஸ்லீம் விடுகூடிய கூட்டங்களிலே சொல்லிக் கொண்டிருக்கிறோம். அதையே மாற்றி இந்த மாபெரிய கூட்டத்திலே உங்களிடத்திலே நான் வேண்டுவதும் சொல்ல விரும்புவதும் ஒன்றுதான். நாட்டிலே 4298 சமுதாயங்கள் வாழக்கூடிய இந்த நாட்டில் நாம் அத்தனை பேரும் இந்திய மக்கள். சாரே ஜஹாசே இந்துஸ்தான் ஹமாரா என்று போற்றப்படக்கூடிய நாடு இது. இந்த நாட்டுடைய பெருமை, இந்த நாட்டுடைய தனி சிறப்பு, இந்த நாட்டுடைய வரலாறு, இந்த நாட்டுடைய பண்பாடு, இது அத்தனையும் மிளிர வேண்டுமானால், ஒளிர வேண்டுமானால், மின்ன வேண்டுமானால், நிலைத்து நீடித்து இருக்க வேண்டுமானால் நாம் அத்தனை பேரும் இந்திய அரசியல் சாசனத்தை ஒரு கையிலே ஏந்துவதோடு நம்முடைய வாழ்வை முழுவதிலும் அந்த இந்திய அரசு சாசனத்தின்படி நான் நடந்தாக வேண்டும். அப்படி நடக்கக்கூடிய ஒரு நல்லாட்சியை வரக்கூடிய நாடாளுமன்ற தேர்தலிலே நீங்கள் நாட்டுக்கு வழங்க வேண்டும். அதற்கு உறுதிமொழி எடுக்கக்கூடிய கூட்டமாக ஆக்க வேண்டும் என்று பணிவொன்போடு கேட்டு இந்த நல்ல வாய்ப்பை தந்த அனைவருக்கும் நன்றி கூறி நிறைவு செய்கிறேன். நன்றி, வணக்கம், சலாம். Rumba Nandri sir, thank you so much for that wonderful speech. Once more, a humble request amongst all the dignitaries, considering the time, to keep this speech as short as possible. So, iga munduvariyona. To address in front of you, ladies and gentlemen, during this occasion, we have Member of Parliament, Lok Sabha and Leader, Revolutionary Socialist Party. Please put your hands together for Shri N.K. Premachandran. Shri N.K. Premachandran avarige jora chappale tattona.
Honorable Chief Minister, Government of Karnataka, Sri Siddharamaiah ji, All India Congress Committee President and the Opposition Leader of Rajya Sabha, Parliament of India, most respected our leader and other dignitaries, other leaders of the dais, and dear friends. I, on behalf of my party, would like to extend our heartiest congratulations to the Government of Karnataka, in particular the Chief Minister of Karnataka, in holding such an auspicious convention so as to protect the basic values of our Constitution. It is the right time by which the country needs such populistic opinions so as to protect the basic values of the Constitution of India. We all know that the Constitution of India, the secular democratic fabric of the country, is under assault, and big challenges are being faced by the Constitution of India because of the dispensations of the government who is in power for the last 10 years, led by the NDA government, led by Sri Narendra Modi, the Prime Minister of the country. We all know that the country is facing such a challenge. The democracy, the secular fabric, when it is under threat, the government is trying to take advantage of the position so as to divide the people on communal life and to have a separation of the people on the basis of the religion, and thereby taking political advantage out of the situation. So the people of India have to be united to protect the Constitution and the basic tenets of Constitution, that is the secular democratic fabric of the country. We all know the preamble of the Constitution of India. The preamble begins with the word "we, the people of India." Yes, absolutely correct. The Constitution of India, the drafting committee presented before the Constituent Assembly, and it was adopted by the Constituent Assembly on November 26, 1949, though it was accepted and adopted by the Constituent Assembly. This was accepted, or it was released by the people of India on 26th of January 1950, that we are bound by the Constitution to protect the Constitution, the values of the Constitution. So when such a threat is there, definitely we, the people of India, have to be united. That unification of the people of India has come through a political perspective. That is what is meant by the Indian National Developmental Inclusive India. Such a political formulation, the basic concept of such a political formulation is nothing but to protect the democratic, secular, constitutional values of the Indian Constitution. That is the real theme and the real motto, the real aim of the political alliance which has now been formed in the Indian political scenario. I would like to share my own experience regarding this program. When I congratulate the Honorable Chief Minister as well as the Cabinet and the Government of Karnataka for having such a function, such a convention. In my district, in the state of Kerala, the district panchayat has conducted a big campaign for 1 year campaign by which total constitutional literacy campaign was conducted in my district, and it was a big success. And every function begins with the pledge, with the reading of the preamble of the Constitution. We have distributed in every houses, the copy of the Constitution was provided to every houses. And the people of the district, now it has been declared by the Governor of Kerala that the Kollam district is the district having total constitutional literacy is there. And I would like to appeal to the Honorable Chief Minister of Karnataka to have such a program so that the people of the state, people of the country will come to have the full awareness of the Constitution, the values and the principles of the Constitution. Since it is under threat, absolutely this is the right time by which
the government of Karnataka has initiated such a big convention having all the most important political parties of the country. And once again, I would like to take this opportunity to congratulate the Honorable Chief Minister, the cabinet colleagues, and also the government of Karnataka for having such a wonderful convention in the state of, in Bangalore and the state capital of Karnataka. Mallikarjun Kharge ji in his opening speech, he said very specifically stated, in parliamentary democracy is also under big threat, you all very know. 146 MPs in parliament has been unilaterally suspended without stating any basic reason, and the very important crucial legislations were passed by the both houses of the parliament. When opposition members are suspended and keeping outside, and passing of legislations means it is a death blow to the Indian parliamentary democracy. Suppose if it again comes in power, definitely there is no doubt the parliamentary democratic system in the country will be under big threat. So once again I appeal to all the people, and all the people as well as we have to be united so as to protect the parliamentary democratic system, the secular fabric of the country, the democratic fabric of the country envisaged in the constitution, for which let this convention give a good message to the national political scenario so as to have its own impact in the future. With these words I conclude. Thank you very much. ಭಾರತದ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ನಾವೆಲ್ಲರೂ ಸಂಘಟಿತರಾಗಬೇಕು. ಇದು ಕಾಲದ ಕರೆಯಾಗಿದೆ. ಸಂವಿಧಾನದ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರ ಕೈಗೊಂಡಿರುವಂತಹ ಇಂಥ ಒಂದು ಸಮಾವೇಶಕ್ಕೆ ನಾನು ಅಭಿನಂದಿಸ್ತೇನೆ ಎನ್ನುವಂಥ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಬಗ್ಗೆ ಅವರಿಗೆ ಅಪಾರವಾದ ಹೆಮ್ಮೆ ಇದೆ ಎನ್ನುವಂಥ ಭಾವವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಶ್ರೀ NK ಪ್ರೇಮಚಂದ್ರನ್ ಅವರ ಮಾತುಗಳಿಗೆ ನಿಮ್ಮೆಲ್ಲರ ಚಪ್ಪಾಳೆ ಸಂದಾಯವಾಗಲಿ ಬಂಧುಗಳೇ. Thank you so much for delivering such a wonderful speech, sir. Now, thank you also keeping in mind the time, and you kept the speech as short as possible. Request amongst the other dignitaries joining us on the podium to keep the speech as short as possible, a span of 2-3 minutes, with the interest of time. Ladies and gentlemen, moving on to our next speaker. G. Devarajan, General Secretary, All India Forward Bloc. ಸ್ವಾಗತಿಸಿ ಬಂಧುಗಳೇ, ಜಿ ದೇವರಾಜನ್. ಜೋರ ಚಪ್ಪಾಳೆಯಿಂದ ಸ್ವಾಗತಿಸೋಣ. Honorable Chief Minister of Karnataka, Shri Siddaramaiah ji, Honorable Shri Mallikarjun Kharge ji, President of Indian National Congress, leaders of various political parties across the country who assembled here to attend this historical convention to save our constitution, and dear friends, ladies and gentlemen, हम लोगों ने बहुत समय से इसके बारे में चर्चा करके आ रहे, so I don't want to take much time of you to discuss. Actually, when we are celebrating the 75th anniversary of the enactment of our constitution, it must be a festival mood. But instead of celebrating this event, we are all sharing our concern why it has happened after 75 years. The preamble which we have read here, and everybody knows, that India must be a sovereign, socialist, secular, democratic republic. See, when our constitution was enacted, जब हमारा संविधान पार्लियामेंट के कॉन्स्टिट्यूएंट असेंबली में जब हम लोगों ने अडोप्ट किया, उस समय ये समाजवाद और धर्मनिरपेक्ष ये शब्द हमारा संविधान के अंदर नहीं था. इट इज श्रीमती इंदिरा गांधी ओनली इन 1976 ये दो शब्द हमारा संविधान के अंदर लाया है. इसलिए इंदिरा गांधी जी को हम लोग धन्यवाद देना है फर्स्ट ऑफ ऑल. सेकंड, क्यों हम इस दो शब्द को लाया है? हमारा देश का कोई धर्म नहीं है, सभी धर्म का इक्वल स्टेटस है. कोई भी धर्म में विश्वास ना करके भी आप इंडिया में रह सकते हैं. इसलिए हमारा संविधान के अंदर
ये सेक्युलर, ये धर्मनिरपेक्ष, ये शब्द हम लोगों ने इंक्लूड किया है। लेकिन ये आज ये 10 साल में हम लोग देख रहे थे जो पार्लियामेंट की इनागुरेशन का जो समय से लेकर के और अभी तक हम लोग देखे आ रहे जो हिंदुत्व एजेंडा इंप्लीमेंट करने के लिए जो संघ परिवार आरएसएस जो कोशिश कर रहे हैं उसके सामने एक ही रुकावट है, ये संविधान है। इसलिए संविधान को इन लोगों ने खत्म करना चाहते हैं। इसलिए आज का इस सम्मेलन का एक महत्व है, हम लोगों के संविधान को रक्षा करना है। ये जो पहला शब्द उसमें लिखा है उसको हम लोगों को रक्षा करना जरूरी है। दूसरा शब्द इंदिरा गांधी जी ने लिखा है, हमारा देश एक सोशलिस्ट देश होगा। क्यों ऐसा लिखा है? जो उत्पादन की जो साधन है, उपाधियां है, मीन्स ऑफ प्रोडक्शन कहते हैं, इट मस्ट बी ओन्ड बाय द कंट्री, सरकार की कंट्रोल में रहना है। इसलिए हमारा बैंक को उन्होंने नेशनलाइज कर दिया। कोल जो मिट्टी के नीचे की हमारा संपत्ति है उसको भी उन्होंने देश की संपत्ति बना दिया। हम लोगों ने आसमान में भेजी जो कृत्रिम संपत्ति है उसको भी उन्होंने देश की संपत्ति बना दिया। लेकिन आज क्या देख रहे हैं हम लोगों ने? हमारा देश की सारी संपत्ति एक एक करके बेचे जा रहे। हमारा रेलवे बेच दिया, एयर इंडिया बेच दिया, हमारा कोयला खदान पूरा बेच दिया और हमारा आईएसआरओ भी प्राइवेटाइज कर दिया। अगर देश की संपत्ति पूरा प्राइवेटाइज करेगा तो ये सोशलिज्म शब्द का क्या मतलब है? अगर ये सोशलिज्म शब्द जो अगर हमको रक्षा करना है तो ये संविधान को रक्षा करना जरूरी है। इसलिए आज का ये सम्मेलन का इसी प्रकार का महत्व और बढ़ गया है। तीसरा है, इंडिया एक डेमोक्रेटिक कंट्री है। मेरे से पहले कितने भी वक्ताओं ने जो बात रखा, दोज हु स्पोक हियर, किस प्रकार की डेमोक्रेसी चल रहा है? आपने देखा होगा हमारा पार्लियामेंट में विगत सेशन के अंदर 14 मिनट में 11 कानून तैयार हो गया है। 14 मिनट में 11 laws have been passed in the parliament within 14 minutes. एक डोसा बनाने के लिए कम से कम 3 मिनट टाइम लगता है। आटा डालना है, उसको उबालना है, उसके बाद उसको दोबारा स्टेज में डालना, मिलाकर के 3-4 मिनट तो लगेगा ही। 14 मिनट में 11 कानून तैयार हो जा रहे। पार्लियामेंट में पेश हुआ बिल कोई स्टैंडिंग कमेटी डिस्कशन के लिए भेजा नहीं जा रहे। 86% ऑफ बिल प्लेस्ड इन द पार्लियामेंट नेवर गॉन टू द स्टैंडिंग कमिटीज। किस टाइप ऑफ डेमोक्रेसी की बात कर रहे हैं हम लोग? पूरा असम पार्लियामेंट का 150 मेंबर्स को सस्पेंड करने के बाद पार्लियामेंट के अंदर कानून तैयार हो जा रहे। किस प्रकार की डेमोक्रेसी की बात कर रहे हैं हम लोग? नरेंद्र मोदी जी ने एक नया परिभाषा ला रहे हमारा देश के अंदर। आप सरकार के खिलाफ बोलेगा सरकार और देश दोनों अलग अलग है। सरकार के खिलाफ हम बोल सकते हैं, सरकार की नीति के खिलाफ बोल सकते हैं, लेकिन हम देश के खिलाफ नहीं बोलेंगे। लेकिन नरेंद्र मोदी ने नया परिभाषा ले आया, सरकार के खिलाफ बोलने वाला सब देशद्रोही है। इसलिए पत्रकार हो, राजनीतिक नेता हो, राइटर हो, सभी को पकड़ के जेल के अंदर जाएगा। अभी भी करीब 200 पत्रकार लोग अभी भी जेल के अंदर है। कारण है सरकार के खिलाफ बोला है। दोस्तों, ये जो मौका है हमारे पास 2024 का जो पार्लियामेंट इलेक्शन आ रहे हैं हमारे सामने, इस पार्लियामेंट चुनाव एक सुनहरी मौका है जो जब तक नरेंद्र मोदी और बीजेपी सत्ता में रहेगा उनका जो एजेंडा इंप्लीमेंट करने का जो रुकावट इंडिया की संविधान अगर हो, इस संविधान को हटाने के लिए जो काम करेगा इन लोगों को, उनको हटाने का जिम्मेदारी हम सबको लेना पड़ेगा। इसलिए बीजेपी हटाओ नारा का ये संविधान, ये सम्मेलन का महत्वपूर्ण एक स्लोगन होगा। इसलिए हम कर्नाटक सरकार को और सरकार की जो मुख्यमंत्री माननीय सिद्धरामैया जी और हमारा जो सोशल वेलफेयर के मिनिस्टर महादेवप्पा जी और कांग्रेस पार्टी को मैं धन्यवाद देता हूं। इसी प्रकार के एक सम्मेलन के माध्यम से पूरा हिंदुस्तान को एक मैसेज जा रहा है, संविधान को रक्षा करने के लिए डेमोक्रेसी लविंग पीपल इंडिया के अंदर अभी भी है। इसलिए इस चुनाव में, आने वाले चुनाव में इंडियन नेशनल डेवलपमेंटल इंक्लूसिव अलायंस, इंडिया अलायंस को जिताने के लिए हम सब एक साथ मिलकर के काम करना है। ये संदेश के साथ मेरा बात खत्म करता हूं। जय हिंद। Very well spoken, sir. Please put your hands together. Give a big round of applause to him.
ಭಾರತದ ಪ್ರಜಾಪ್ರಭುತ್ವವನ್ನು ಉಳಿಸಲು ನಾವೆಲ್ಲರೂ ಒಟ್ಟಾಗಿ ಕಾರ್ಯನಿರ್ವಹಿಸೋಣ. ಆ ನಿಟ್ಟಿನಲ್ಲಿ ಇಂಥದೊಂದು ಅಭೂತಪೂರ್ವವಾದ ಸಮಾವೇಶವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಎಚ್ ಸಿ ಮಹದೇವಪ್ಪನವರಿಗೆ ಹಾಗೆ ಕರ್ನಾಟಕ ಸರ್ಕಾರದ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಜಿ ದೇವರಾಜನವರು ಅವರ ಅಭಿಮತಕ್ಕೆ ನಮ್ಮ ಚಪ್ಪಾಳೆಯ ಗೌರವ ಸಲ್ಲಿಸೋಣ. ಪ್ರೀತಿಯ ಬಂಧುಗಳೇ, ಸಂವಿಧಾನ ಭಾರತೀಯರಿಗೆ ಧರ್ಮಗ್ರಂಥ ಅಲ್ಲವೇ? ಸೊ ಅಂಥ ಮಾತುಗಳನ್ನು ಆಡಿದ್ದಾರೆ, ಎಷ್ಟು ಚಂದವಾಗಿ ಮಾಡಿದ್ದಾರೆ. ಸೊ ಈಗ ನಿಮ್ಮ ಮುಂದೆ ಮಾತಾಡೋದಕ್ಕೆ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಟು ಅಡ್ರೆಸ್ ಇನ್ ಫ್ರಂಟ್ ಆಫ್ ಯು ಫಾರ್ ದ ನೆಕ್ಸ್ಟ್ 2-3 minutes, joining us on stage is General Secretary, Communist Party of India, Marxist-Leninist Liberation. Please put your hands together for Shri Deepankar Bhattacharya. ಬಂಧುಗಳೇ, ಸ್ವಾಗತಿಸಿ ದೀಪಾಂಕರ್ ಭಟ್ಟಾಚಾರ್ಯ. ಚಪ್ಪಾಳೆಗಳ ಸುರಿಮಳೆ ಬರಲಿ. President of the Indian National Congress, Kharge Saab, Chief Minister of Karnataka, Siddaramaiah ji, and all other leaders seated on the stage. Congratulate the people of Karnataka and the government of Karnataka headed by Sri Siddaramaiah for undertaking this mass constitution campaign. Thank you so much for invoking the constitution at today's critical juncture. I am told that this grand event which we are holding today is the culmination of a month-long constitution campaign across the state. It is absolutely imperative for us to save India and to save democracy, to invoke the constitution and to stand for the constitution. The constitution is the bridge between the freedom movement of India, the nationalism, the national awakening of India in the course of the freedom movement, and the vision of modern India. The Constitution is the bridge. The Constitution reflected the aims of the freedom movement, and the Constitution also reflected the lessons we drew from the partition of India. The BJP today keeps talking about the partition. They want to take us back to the partition. But if you look at the Indian Constitution refused two decisions were very deliberate in the Constituent Assembly. Number one, India adopted parliamentary democracy as opposed to presidential form of democracy. And India adopted the secular fabric of the state. The secular term was inserted later, but the features of secularism, the state having no religion of its own, the citizens having religious freedom, and the state not discriminating among citizens on the basis of religion, all these features of secularism, they were built into the Constitution from day one. So the Constitution made it very clear that India can survive as a nation, India can develop as a nation only as a secular democracy. Secularism and democracy are two sides of the same coin. There can be no communal democracy, there can be no fascist secularism. India has to remain a secular democracy to survive as one country. And if we need any example from history, it is there in Pakistan. Pakistan was formed on the basis of religion, and Pakistan split up into two countries on the basis of language. So you weaken constitution, you weaken, undermine the constitution, you destroy India's national unity. And by invoking the constitution, I mean all the features of a republic, sovereign, secular, socialist, democratic republic, and all the rights that we as the people of India guarantee to India's citizens: liberty, equality, fraternity, and justice, comprehensive justice. So you weaken the constitution in any respect, in any aspect of the constitution, and you weaken the nation. Today we are at a very critical juncture. I need not tell you how the constitution is being subverted, how the constitution is being undermined, how India's democracy is being destroyed every passing day, every minute. So this is why
the coming elections 2024 are going to be a decisive election for India, for the constitution to survive, for India to survive as a secular democracy. It is absolutely essential to defeat the fascist threat which is now endangering India's constitution and democracy, to defeat the BJP-led government which is waging a daily war on India's constitution and on India's democracy. It is absolutely essential. So I thank you once again, the people of Karnataka, for showing the way, for taking the lead in invoking the constitution, and let us all together take this solemn pledge that today it is absolutely imperative for every one of us who have benefited from the constitution, who have been living as citizens of a free republic, free democracy. We owe this to our constitution, we owe this to our freedom movement and its great legacy, to stand for the freedom movement, to stand for the constitution. So stand for the constitution, stand for India, down with fascism, down with communalism. Thank you so much. ಇಡೀ ದೇಶಕ್ಕೆ ಇಂಥದೊಂದು ಸಂವಿಧಾನವನ್ನು ರೂಪಿಸಿ ಮಾದರಿಯನ್ನು ಕೊಟ್ಟಿರುವಂಥ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ದೀಪಾಂಕರ್ ಭಟ್ಟಾಚಾರ್ಯ ಅವರು. ಭಾರತ ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಉಳಿಯಬೇಕಾದರೆ, ಸಂವಿಧಾನದ ರಕ್ಷಣೆಯಾಗಬೇಕಾದರೆ, ಮುಂದಿನ ದಿನಮಾನಗಳಲ್ಲಿ ಬರುವಂಥ ಚುನಾವಣೆಯಲ್ಲಿ ಇಂಡಿಯಾವನ್ನು ನೀವೆಲ್ಲರೂ ಬೆಂಬಲಿಸಿ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ದೀಪಾಂಕರ್ ಭಟ್ಟಾಚಾರ್ಯ. ಅವರ ನುಡಿಗಳಿಗಾಗಿ ಚಪ್ಪಾಳೆಯ ಗೌರವವನ್ನು ಸಲ್ಲಿಸೋಣ ಪ್ರೀತಿಯ ಬಂಧುಗಳೇ. ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಮನೋಜ್ ಭಟ್ಟಾಚಾರ್ಯ, ಜನರಲ್ ಸೆಕ್ರೆಟರಿ, ರೆವಲ್ಯೂಷನರಿ ಸೋಷಿಯಲಿಸ್ಟ್ ಪಾರ್ಟಿ. ಈಗ ನಿಮ್ಮ ಮುಂದೆ ಮಾತಾಡೋದಕ್ಕೆ ಬರ್ತಿದ್ದಾರೆ ಜನರಲ್ ಸೆಕ್ರೆಟರಿ ಜಾರ್ಖಂಡ್ ಮುಕ್ತಿ ಮೋರ್ಚಾಯಿಂದ ಶ್ರೀ ಸುಪ್ರಿಯೋ ಭಟ್ಟಾಚಾರ್ಯ. ಅವ್ರಿಗೆ ಜೋರ ಚಪ್ಪಾಳೆಯಿಂದ ಸ್ವಾಗತಿಸೋಣ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ದ ನೆಕ್ಸ್ಟ್ ಒನ್ ಟು ಅಡ್ರೆಸ್ ಎ ಗ್ಯಾದರಿಂಗ್ ಇಸ್ ದ ಜನರಲ್ ಸೆಕ್ರೆಟರಿ ಜಾರ್ಖಂಡ್ मुक्ति मोर्चा श्री सुप्रियो भट्टाचार्य. धन्यवाद. माननीय मुख्यमंत्री, झारखंड सरकार, आदरणीय अध्यक्ष भारतीय राष्ट्रीय कांग्रेस, मंच पे उपस्थित अपनी पार्टियों के सम्मानित नेता, उपस्थित कर्नाटका सरकार के विभिन्न स्तर के निर्वाचित जनप्रतिनिधि, उपस्थित मीडिया बंधु, माई कॉन्स्टिट्यूशन माई लाइफ यहाँ का जो स्पिरिट है उसको बताता है. ये शायद हम लोगों को भी मालूम था, लेकिन 2014 से लास्ट since 2014 several times session is done by the Modi government. ये 10 साल का छेड़छाड़ है, मोलेस्टेशन है, और उसका अंत हुआ इस साल में, जब 2024 का जनवरी महीना के 31 जनवरी को इस डेमोक्रेसी को, इस कॉन्स्टिट्यूशन को बुलडोज कर दिया गया हमारे स्टेट झारखंड में. कहां है लिबर्टी, कहां है इक्वलिटी, कहां है फर्टर्निटी, कहां है जस्टिस? एक सर्विंग चीफ मिनिस्टर को एक सेंट्रल एजेंसी जाता है, उसके घर में जाकर कहता है कि हम आपको अरेस्ट कर रहे हैं,
2 दिन पहले उसको बिना बताकर उसके घर के दिल्ली रेसिडेंस में घुस जाता है, राजभवन के अंदर से सेंट्रल एजेंसी घुसकर उसको अरेस्ट कर लेता है। ये बुलडोज था संविधान का, और इसलिए जरूरत है आज कि इस देश को यदि बचाना है तो इस संविधान को बचाना है। आदरणीय अध्यक्ष जी और माननीय मुख्यमंत्री जी, मैं तो कहता हूं कि इसमें माई कॉन्स्टिट्यूशन माई लाइफ के साथ 2 शब्द और जोड़ दीजिए, माई कॉन्स्टिट्यूशन माई लाइफ, मेरा संविधान मेरा जीवन, मेरा संविधान मेरा जीवन, मेरी पहचान मेरा स्वाभिमान। माई कॉन्स्टिट्यूशन माई लाइफ, माई आइडेंटिटी एंड माई डिग्निटी। और यदि संविधान नहीं बचेगा तो ये जो फेडरल सिस्टम की हम लोग कल्पना किए हैं, मुझे याद है आदरणीय मुख्यमंत्री जी दिल्ली गए थे, हम लोग कोऑपरेटिव फेडरलिज्म की बात करते हैं, उनको अपना जीएसटी का पैसा मांगना पड़ता है। ये कौन सा फेडरल सिस्टम है? 1,036,000 crore rupees we have to get from the central government. We are asking for. We are the producing state. We have been denied the benefits of the GST. कहाँ है कोऑपरेटिव फेडरलिज्म? कहाँ है मेरा हक अधिकार? कहाँ है शेड्यूल्ड एरिया एक्ट? पी पैसा कहाँ है? आज 5th शेड्यूल को, 6th शेड्यूल को, 7th शेड्यूल को एक ही चीज उद्देश्य है, संविधान में आर्टिकल रहेगा, संविधान में शेड्यूल नहीं रहेगा। न संविधान में शेड्यूल रहेगा, न संविधान में शेड्यूल कास्ट रहेगा, न संविधान में शेड्यूल ट्राइब रहेगा, न संविधान में आर्टिकल 25 रहेगा। आर्टिकल 14 से 17 तक खत्म कर दो, केवल और केवल 356 रखो, ताकि हम हुकूमत चला पाए। लेकिन मुझे मालूम है यह देश वाल्मीकि का देश है, पेरियार का देश है, यह देश बाबा साहेब का देश है, बिरसा भगवान का देश है, सिद्धू कानू का देश है, महात्मा गांधी का देश है, कबीर का देश है, बुद्ध का देश है। इसलिए ये देश इस नापाक मंसूबे को नेस्तनाबूद करेगा और अपना संविधान नहीं बचाएगा, अपने संविधान को सर्वोच्च तक पर लेकर जाएगा। यही कामना है। बहुत बहुत शुभकामना। एक बार पुनः धन्यवाद। हम पे तो जो अत्याचार होना था, लेकिन माननीय मुख्यमंत्री जी, आपका यह प्रयास अब शायद एक संकेत देगा राष्ट्रीय स्तर पर कि छेड़छाड़ मत करो संविधान से। हम तो छोटा स्टेट है, चल गया, इन बड़े स्टेटों को बर्बाद मत करो। बहुत बहुत धन्यवाद। ತುಂಬ ಧನ್ಯವಾದಗಳು. बहुत बहुत धन्यवाद सर. बड़े ही अच्छे तरीके से आपने स्पीच किया. थैंक यू फॉर दैट ವಂಡರ್ಫುಲ್ ಸ್ಪೀಚ್. ವಿದ್ಯಾವಂತರಾಗಿರಿ, ಸಂಘಟಿತರಾಗಿರಿ ಮತ್ತು ಉತ್ತೇಜಿತರಾಗಿರಿ. ಎಂತೆಂಥ ಮಾತುಗಳನ್ನು ಕೊಟ್ಟಿದ್ದಾರೆ ಡಾಕ್ಟರ್ BR ಅಂಬೇಡ್ಕರ್ನವರು. ಅದೇ ಮಾತನ್ನ ಸರ್ ಈಗ ನಮ್ಮ ಮುಂದೆ ಹೇಳಿದ್ದಾರೆ. ಜೊತೆಗೆ ಕರ್ನಾಟಕ ಸರ್ಕಾರದ ಈ ಸಾಧನೆ, ಈ ಸಮಾವೇಶದ ಮುಖೇನ ಸಂವಿಧಾನದ ರಕ್ಷಣೆಯ ಧ್ಯೇಯವನ್ನು ಕೂಡ ಶ್ಲಾಘಿಸಿದ್ದಾರೆ. ಸುಪ್ರಿಯಾ ಭಟ್ಟಾಚಾರ್ಯ ಅವರು, ಅವರ ಅಭಿಮತಕ್ಕೆ ನಮ್ಮ ವಂದನೆಗಳು.
ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಶ್ರೀ KH ಮುನಿಯಪ್ಪನವರು. ಅವರ ಒಂದೆರಡು ಮಾತುಗಳು ಇದೀಗ. ಸ್ವಾಗತಿಸಿ ಶ್ರೀ KH ಮುನಿಯಪ್ಪ, ಚಪ್ಪಾಳೆಗಳ ಮುಖೇನ. Addressing the gathering now will be Honorable Minister of Food and Civil Government of Karnataka, Shri KH Munyappa. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಸುರ್ಜೇವಾಲಾಜಿ, ಮಧ್ಯಪ್ರದೇಶದ ಅತ್ಯಂತ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಆದಂಥ ದಿಗ್ವಿಜಯ್ ಸಿಂಗ್ ಅವರೇ, ಉತ್ತರ ಪ್ರದೇಶದ ಅತ್ಯಂತ ಹಿರಿಯ ನಾಯಕರು ಕೇಂದ್ರದ ಮಾಜಿ ಸಚಿವಂತ ಸಲ್ಮಾನ್ ಜಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಭಾರತದ ಎಲ್ಲ ಮೂಲೆಗಳಿಂದ ಬಂದಿರುವ ಜಾತ್ಯತೀತ ಪಕ್ಷಗಳ ಒಕ್ಕೂಟದ ಎಲ್ಲ ನಾಯಕರೇ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿರುವ ರೂವಾರಿಗಳಂತ ಮಹದೇವಪ್ಪನವರೇ, ಎಲ್ಲ ಕರ್ನಾಟಕ ರಾಜ್ಯದ ಸಚಿವರೇ, ಶಾಸಕರೇ, ಅಧಿಕಾರಿಗಳೇ, ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಮುಖಂಡರೇ, ಕೆ ರಾಜು ಅವರೇ, ಗುರ್ದೀಪ್ ಅವರೇ, ರಾಜೇಶ್ ಲಿಲೋತಿಯವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ಬಂದಿರುವ ಕರ್ನಾಟಕ ರಾಜ್ಯ ಮೂಲೆ ಮೂಲೆಗಳಲ್ಲಿ ಬಂದಿರುವ ನನ್ನ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಈ ದಿನದ ಕಾರ್ಯಕ್ರಮ ಇತಿಹಾಸ ಪುಟಗಳನ್ನು ಸೇರುತ್ತದೆ. ಬಹುತೇಕ ಭಾರತದಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಈ ಸಂವಿಧಾನದ ಬದ್ಧತೆ, ಸಂವಿಧಾನದಲ್ಲಿ ನಮಗಿರುವ ಹಕ್ಕುಗಳನ್ನು ಇಡೀ ರಾಜ್ಯದ ಪಂಚಾಯಿತಿಗಳಿಗೆ ತಿಳಿಸೋದ್ರ ಮುಖಾಂತರ ಹಳ್ಳಿ ಹಳ್ಳಿಯಲ್ಲಿ ಕೂಡ ರಥಯಾತ್ರೆಯನ್ನು ಮಾಡಿ ಈ ದಿನ ಇಲ್ಲಿ ಬಂದು ಸೇರಿದೆ. ಇದರ ಮುಖಾಂತರ ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಉದ್ದೇಶಕ್ಕಾಗಿ ತಮ್ಮ ಸ್ವತಃ ಅನುಭವದ ಕಷ್ಟ ಸುಖಗಳನ್ನು ಅರಿವು ಮಾಡಿ ಈ ಸಂವಿಧಾನವನ್ನು ರಚನೆ ಮಾಡೋಕ್ಕಾಗಿದ್ದಂಥ ಕಷ್ಟಗಳೇನು ಅಂತ ಸಾಕಷ್ಟು ವಿದ್ಯಾವಂತರಿಗೆ ತಿಳಿದಿದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಮೊಟ್ಟ ಮೊದಲಾದಂಥ ಕಾಲದಲ್ಲಿ ಮಹಾತ್ಮ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ಡಾಪ್ಸ್ ಕಮಿಟಿ ಚೇರ್ಮನ್ ಮಾಡೋ ಕೆಲಸವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾರೆ. ಅವರಿಗೆ ವೈಯಕ್ತಿಕವಾಗಿ ಸಾಕಷ್ಟು ಕಷ್ಟಗಳು ಬಂದಾಗೂ ಕೂಡ, ಆರೋಗ್ಯ ಸರಿ ಇಲ್ಲದಾಗ ಕೂಡ ಈ ಶೋಷಿತ ವರ್ಗಗಳ ರಕ್ಷಣೆಗಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ಈ ಸಂವಿಧಾನ ಕೊಟ್ಟಿದ್ದಾರೆ. ಇದನ್ನು ಉಳಿಸೋದು ಬೆಳೆಸೋದು ನಮ್ಮ ಕರ್ತವ್ಯವಾಗಿ. ಇವತ್ತು ರಾಷ್ಟ್ರದಲ್ಲಿ ಮೂಲೆ ಮೂಲೆಗೂ ಇಂಥದ್ದಾಗಬೇಕು. ಪ್ರತಿ ರಾಜ್ಯದಲ್ಲಿ ಕೂಡ ಈ ಸಂವಿಧಾನ ರಕ್ಷಣೆ ಮಾಡೋದಕ್ಕೆ ಈ ಶೋಷಿತ ವರ್ಗಗಳು ಮತ್ತು ಜಾತ್ಯತೀತ ವ್ಯವಸ್ಥೆಯನ್ನು ಉಳಿಸ್ಕೊಳ್ಬೇಕಾದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಅದರ ಜೊತೆಯಲ್ಲಿ ಇದನ್ನು ತಿಳಿಸ್ಬೇಕಾಗ್ತದೆ. ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ 10 ವರ್ಷದಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಮೊಟ್ಟ ಮೊದಲು ಭಾರತ ದೇಶದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ SC STಗೆ 24% ಕೊಟ್ಟು ಬಡ್ಜೆಟ್ನಲ್ಲಿ ಪ್ರಾವಿಷನ್ ಮಾಡಿ ಹಣವನ್ನು ಖರ್ಚು ಮಾಡಿದ್ದಂಥದ್ದು ಮೊಟ್ಟ ಮೊದಲು ಅವರು ಮುಖ್ಯಮಂತ್ರಿ ಆದ. ತದನಂತರ ಈಗೂ ಕೂಡ ಅದೇ ರೀತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ 5 ಭಾಗ್ಯಗಳನ್ನು ಕೊಡುವುದರ ಮುಖಾಂತರ ಕಟ್ಟಕಡೆಯ ವ್ಯಕ್ತಿಗೆ ಗಾಂಧೀಜಿಯವರ ಕನಸು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ,
ಇವತ್ತು 5 ಗ್ಯಾರಂಟಿಗಳು ಸುಮಾರು 4.5 5 ಕೋಟಿ ಜನರಿಗೆ ಇದು ಪ್ರಯೋಜನ ಆಗ್ತಾ ಇದೆ. ಬಹುತೇಕ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಕೂಡ ಇಂಥ ಕಾರ್ಯಕ್ರಮ ಇಲ್ಲಿವರೆಗೂ ಆಗಿಲ್ಲ. ನಾವು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕು. ಕಮಿಟ್ಮೆಂಟ್ ಬೇಕು. ಒಬ್ಬ ನಾಯಕ ಧೈರ್ಯವಂತನಾಗಬೇಕು. ಒಬ್ಬ ನಾಯಕ ಸಿದ್ಧಾಂತಕ್ಕೆ ಅಳವಡಿಸ್ಕೋಬೇಕು. ಒಂದು ನಾಯಕ ಐಡಿಯಾಲಜಿ ಸಿದ್ಧಾಂತ ಮೇಲೆ ಕೆಲಸ ಮಾಡಬೇಕು. ಏನೇ ಬರಲಿ ನಾನು ಈ ಬಡವರ ಕಣ್ಣೀರು ಒರೆಸ್ತೇನೆ, ಇವರಿಗೆ ನ್ಯಾಯ ಕೊಡ್ತೇನೆ, ಕಾಂಗ್ರೆಸ್ ಸಿದ್ಧಾಂತವನ್ನು ನಾನು ನೆರವೇರಿಸ್ತೇನೆ ಅಂಥೇಳಿ ಸಿದ್ದರಾಮಯ್ಯನವರು ತೆಗೆದುಕೊಂಡದ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಧನ್ಯವಾದಗಳು ಹೇಳಿ ಇದನ್ನು ನಾವು 5 ವರ್ಷ ಕೂಡ ಮುಂದುವರಿಸ್ತೇವೆ. ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಮಹತ್ತರವಾದ ಕೆಲಸವನ್ನು ಇವತ್ತು ಹಾಕ್ಕೊಂಡು ಅದು ಕೂಡ ಯಶಸ್ವಿಯಾಗಿದೆ. ನಾವೆಲ್ಲ ಒಟ್ಟಿಗೆ ಇದ್ದು ಇದನ್ನು ರಕ್ಷಣೆ ಮಾಡಬೇಕು, ಇದನ್ನು ಮುಂದುವರಿಸಬೇಕು ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಸಚಿವರಾದ ಶ್ರೀ KH ಮುನಿಯಪ್ಪನವರ ಅಭಿಮತಕ್ಕೆ ಚಪ್ಪಾಳೆಯ ಗೌರವ ಸಲ್ಲಿಸೋಣ. ಪ್ರೀತಿಯ ಬಂಧುಗಳೇ, ಯಾರು ಬೇಕು? परम सम्मानीय खड़गे जी, परम सम्मानीय मुख्यमंत्री जी, सम्मानीय मंच, सम्मानीय सदन, मैं बधाई देता हूं महादेवप्पा जी को, जिन्होंने भारतीय संविधान को इस कर्नाटक के गांव-गांव तक पहुंचाया, ग्राम पंचायत तक पहुंचाया और यहाँ के पिछड़े, गरीब, दलित, आदिवासी लोगों को अपने अधिकारों की जानकारी दी। एक तरफ उत्तर भारत में एक दूसरा माहौल बना हुआ है जो भारतीय संविधान को बिल्कुल अलग थलग किए हुए है, और इसीलिए आज कर्नाटक ने वो रास्ता हमें गरीबों को, दलितों को, आदिवासियों को, पिछड़ा वर्ग को और अल्पसंख्यक समुदाय को जो रास्ता बताया है, आप माननीय मुख्यमंत्री जी को और महादेवप्पा जी को विशेषकर और पूरी कैबिनेट को मैं बधाई देना चाहता हूं। आप सब लोग, मुझे मालूम है कि आप मुख्यमंत्री जी को सुनना चाहते हैं, और आज हमारे अल्पसंख्यक समुदाय के लोगों को भी मैं संदेश देना चाहता हूं। 12 वफात के इस अवसर पर आप सबकी दुआ अल्लाह ताला कबूल करे। बहुत बहुत धन्यवाद। ದಿಗ್ವಿಜಯ್ ಸಿಂಗ್ ಸರ್ಗೆ ಜೋರ ಒಂದ್ಸತಿ ಚಪ್ಪಾಳೆ ತಟ್ಟುವ. ಈಗ ನಿಮ್ಮ ಮುಂದೆ ಮಾತಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ಹಾನರಬಲ್ ಮಿನಿಸ್ಟರ್ ಆಫ್ ಲಾ, ಪಾರ್ಲಿಮೆಂಟ್ ಅಫೇರ್ಸ್, ಲೆಜಿಸ್ಲೇಷನ್ ಅಂಡ್ ಟೂರಿಸಂ, ಗವರ್ಮೆಂಟ್ ಆಫ್ ಕರ್ನಾಟಕ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಜೋರ ಚಪ್ಪಾಳೆಯಿಂದ ಸ್ವಾಗತಿಸೋಣ ಶ್ರೀ HK ಪಾಟೀಲ್ ಅವರಿಗೆ. ಬಂಧುಗಳೇ, ಸ್ವಾಗತಿಸಿ ಶ್ರೀ HK ಪಾಟೀಲ್. ನಾನು ಭಾಷಣ ಮಾಡೋದಕ್ಕೆ ಬಂದಿಲ್ಲ. ಈ ನನ್ನ ಸಂವಿಧಾನ ನನ್ನ ಜೀವನ ಈ ಕಾರ್ಯಕ್ರಮವನ್ನು ದೇಶದ ಜನ ಗಮನಿಸುವ ಹಾಗೆ ಮಾಡೋದಕ್ಕೆ ಪ್ರೇರಣೆ, ಸ್ಫೂರ್ತಿ ನೀಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಅಭಿನಂದಿಸೋದಕ್ಕೆ ಬಂದಿದ್ದೇನೆ. ನಮ್ಮೆಲ್ಲರ ನೇತಾರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಏನು ಮಾರ್ಗದರ್ಶನ ಮಾಡಿದ್ದಾರೆ, ಆ ಮಾರ್ಗದರ್ಶನದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಮಹದೇವಪ್ಪನವರು ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದರು. ನಮ್ಮ ಕರ್ನಾಟಕದ ಪ್ರತಿ ಮನೆಯಿಂದ, ಪ್ರತಿ ಗ್ರಾಮದಿಂದ ಜಾಥಾ ಯಾತ್ರೆ ಪ್ರಾರಂಭ ಆಗಿ ಬೆಂಗಳೂರಿಗೆ ಬಂದು ಸೇರಿ ಈ ಸಮುದ್ರದಂತಾಗಿರ್ತಕ್ಕಂಥ ಈ ಜನಸಾಗರ ಕೂಡೋದಕ್ಕೆ ಹಾಗೂ ಇಷ್ಟೊಂದು ದೊಡ್ಡ ರಾಷ್ಟ್ರೀಯ ಕಾರ್ಯಕ್ರಮ ಮಾಡೋದಕ್ಕೆ ಅವರ ನೇತೃತ್ವ ಸಾಧ್ಯ ಮಾಡ್ತು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಕರ್ನಾಟಕ
ಇವತ್ತು ಸಮಾನತೆಗೆ, ಸಂವಿಧಾನದ ಸದಾಶಯಗಳನ್ನು ಈಡೇರಿಸುವುದಕ್ಕೆ ಹೇಗೆ ಕೆಲಸ ಮಾಡಿದೆ, 5 ಗ್ಯಾರಂಟಿಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡೋದ್ರ ಮೂಲಕ ದೇಶದಲ್ಲಿ ಸಮಾನತೆ ಬರುವ ಲಕ್ಷಣ ಇದೆ. ಜನರಿಗೆ ಬೇಕಾದದ್ದನ್ನು ಮುಟ್ಟಿಸಬಹುದಾಗಿರ್ತಕ್ಕಂಥ ಶಕ್ತಿ ಇವತ್ತು ಸರ್ಕಾರಗಳಿಗಿದೆ ಅನ್ನೋದನ್ನು ಸ್ಪಷ್ಟಪಡಿಸಿ 5 ಗ್ಯಾರಂಟಿಗಳ ಮೂಲಕ 1,10,00,000 ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತೋದ್ರ ಮೂಲಕ ಒಂದು ದೊಡ್ಡ ಕ್ರಾಂತಿಯನ್ನೇ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಸರ್ಕಾರ ಯಾವ್ದಾರ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಜಗತ್ತಿನಲ್ಲಿ, ನಾನು ದೇಶದಲ್ಲಿ ಹೇಳೋದಿಲ್ಲ, ಜಗತ್ತಿನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಬಡತನ ರೇಖೆ ಕೆಳಗಿದ್ದ ಕುಟುಂಬಗಳನ್ನು ಮಧ್ಯಮ ವರ್ಗಕ್ಕೆ ತಂದಿರತಕ್ಕಂಥ ಸಾಧನೆ ನನ್ನ ಜೀವನ ಅನ್ನುವಂಥ ದೊಡ್ಡ ಘೋಷಣೆಯ ಹೊತ್ತು ಸಂವಿಧಾನವನ್ನು ಉಳಿಸೋದಕ್ಕೆ ಹೊಂಟಿದ್ದೇವೆ. ಬಂಧುಗಳೇ, ನೀವೆಲ್ಲ ಗಮನಿಸ್ತಾ ಇದ್ದೀರಿ, ರಾಷ್ಟ್ರದಲ್ಲಿ ಏನು ನಡೆದಿದೆ. ಕಾನೂನು ಅಂತ ಹೇಳ್ತಾರೆ, ಅದು ED ಹೆಸರಿನಲ್ಲಿ ಹೇಳ್ತಾರೆ, CBI ಹೆಸರಿನಲ್ಲಿ ಹೇಳ್ತಾರೆ, ಪೊಲೀಸರ ಹೆಸರಿನಲ್ಲಿ ಹೇಳ್ತಾರೆ. ಎಲ್ಲಿ ನಡೆದಿದೆ, ಏನು ನಡೆದಿದೆ? ಕರ್ನಾಟಕಕ್ಕೆ ಆಗುವಂಥ ಒಂದು ದೊಡ್ಡ ಅನ್ಯಾಯವನ್ನು ನಾವು ಗಮನಿಸಿದರೆ, ಅದು ಬರ ಪರಿಹಾರದಲ್ಲಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣ ಇರಲಿ, ನಮಗೆ ಕೊಡಬೇಕಾಗಿರ್ತಕ್ಕಂಥ 14ನೇ ಆಯೋಗದ ಪ್ರಕಾರ, ಆರ್ಥಿಕ ಆಯೋಗದ ಪ್ರಕಾರ ಕೊಡಬೇಕಾಗಿರ್ತಕ್ಕಂಥ ಹಣ ಇರಲಿ, ಇದನ್ನು ಕೇಳೋದಕ್ಕೆ ಪತ್ರ ವ್ಯವಹಾರ ಸಾಲಿಲ್ಲ, ಹೋಗಿ ಹೇಳಿ ಬಂದರೆ ಸಾಲಿಲ್ಲ. ಆದರೆ ಹೋಗಿ ನಾವು ವ್ಯವಸ್ಥೆಯನ್ನು ಅಶಕ್ತಗೊಳಿಸ್ತಕ್ಕಂಥ ಏನೊಂದು ಪ್ರಯತ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಅದನ್ನು ಖಂಡಿಸ್ತಾ ಇದ್ದೇವೆ. ಅದರ ಜೊತೆಗೆ ಬಂಧುಗಳೇ, ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, BJP ಸರ್ಕಾರ ಏನು ಮಾಡ್ತಿದೆ, ಮೋದಿ ನೇತೃತ್ವದ ಸರ್ಕಾರ ಏನು ಮಾಡ್ತಾ ಇದೆ? ದ ಇಂಟೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ and the content of the constitution is being dented by this Modi's government, by this BJP ruled government at Delhi. ಖಂಡಿಸ್ತೀವಿ. ನಮ್ಮ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಸಂಚರಿಸಿದಂತಹ ಸಂವಿಧಾನ ಜಾಗೃತಿ ಜಾಥಾದಲ್ಲಿ ತಮ್ಮ ಜಿಲ್ಲೆಗಳಿಗೆ ಬಂದಾಗ ಅತ್ಯುತ್ತಮವಾದಂತಹ ಚಟುವಟಿಕೆಗಳನ್ನು ಏರ್ಪಡಿಸಿ ಸಂವಿಧಾನದ ಅರಿವು ಮೂಡಿಸಿದಂತಹ ಬೆಂಗಳೂರು ಅರ್ಬನ್ ಡೆಪ್ಯೂಟಿ ಕಮಿಷನರ್ ಶ್ರೀ ದಯಾನಂದ್ ಅವರು ಈ ಬಹುಮಾನಕ್ಕೆ ಪಾತ್ರರಾಗಿದ್ದಾರೆ. ಅವರ For the last month, dignitaries, we have this jatha happening, and these DCs in their respective jillas have done a brilliant job for which they are being rewarded. So, ಈ DCಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಜೋರ ಚಪ್ಪಾಳೆ ತಟ್ಟೋಣವಾ? ಧಾರವಾಡ ಜಿಲ್ಲೆಯಿಂದ ಡೆಪ್ಯೂಟಿ ಕಮಿಷನರ್ ಶ್ರೀಮತಿ ದಿವ್ಯಾ ಪ್ರಭು ಅವರು ಸ್ವೀಕಾರ ಮಾಡಿದ್ದಾರೆ. ಇದೀಗ ಬೆಂಗಳೂರು ಅರ್ಬನ್ ಇಂದ ಡೆಪ್ಯೂಟಿ ಕಮಿಷನರ್ ಶ್ರೀ ದಯಾನಂದ್ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾದ ಚಟುವಟಿಕೆಗಳನ್ನು ಏರ್ಪಡಿಸಿ ಸಂವಿಧಾನದ ಅರಿವು ಮೂಡಿಸೋದಕ್ಕಾಗಿ ಈ ಬಹುಮಾನಕ್ಕೆ ಪಾತ್ರರಾಗಿದ್ದಾರೆ. ಚಪ್ಪಾಳಿಯ ಗೌರವವನ್ನು ಸಲ್ಲಿಸೋಣ ಪ್ರೀತಿಯ ಬಂಧುಗಳೇ. Ladies and gentlemen, ಮುಖ್ಯಮಂತ್ರಿಗಳು ಮಾತಾಡೋದಕ್ಕಿಂತ ಸೆಕ್ರೆಟರಿ RSP ಶ್ರೀ ಮನೋಜ್ ಭಟ್ಟಾಚಾರ್ಯ ex-MP ಅವರು ನಿಮ್ಮ ಮುಂದೆ ಮಾತಾಡ್ತಾರೆ. Is it okay? Honorable Chief Minister of Karnataka, Honorable Sri Mallikarjun Kharge ji, the leader of the opposition in Rajya Sabha and the president of All India National Congress, my friend, young friend brother H.D. Mahadevappa,
the minister, other leaders sitting over here, and my sisters and brothers of Karnataka. I have been so long very keenly hearing about the speeches of my leaders over here. First of all, I declare that the Revolutionary Socialist Party fully supports this movement. The movement what has been launched by none less than the Honorable Chief Minister of Karnataka, Sri Siddaramaiah ji, that we have got to protect our constitution. We have got to protect our democracy. We have got to protect our secularism. We have got to protect the nation from the inevitable peril of consecutive onslaughts by the theocratic party, the party driven by the RSS and the BJP. But my question is, why they are attacking constitution? Why they are attacking democracy? Why they are attacking secularism? Is it only to establish Hindustan in India? Is it only to create number of temples, including Rama temple in Ayodhya and many other temples? Is it only to impose Hindi on the non-Hindi speaking people of the country, particularly those who are residing in the old civilization, Dravidian civilization of South India? I'll say these are there. But the primary question is polarization of wealth. They are ensuring a situation where only a handful of people in this country, not even 1%, they are now possessing 58% of our wealth, national wealth. Even if we compare with the United States of America, this 1% possess some 37%. So we are becoming a nation where majority will languish and only a handful will have immense of wealth, the wealth of the world. So primarily they are inclined to introduce such a system in India so that they can do this in innumerable number of ways. I can explain it. Time is not in our favor. And that is why they are attacking even the preamble of the Constitution. They are attacking, they are very much averse to the word socialism. Because in socialism, this sort of disparities cannot take place. On the one side, handful of people will have immense of wealth, and on the other hand, the majority will languish because of food. Sometimes I feel that Narendra Modi, the infamous Prime Minister of the country, he boasts that he is continuing to distribute rationing to the 81 crores of people in this country. He should be ashamed of that even after ruling the country for a long 10 years, he admits that there are 81 crores of people who are very, very poor in the country who require ration, free ration to subsist. This is a peculiar situation that has arisen over here. So the perilous economic situation, all pervasive phenomenon, extreme polarization of wealth has taken place. I'll say that the Union of States is a union of states. This is not a unitary state. But the states which belong to the opposition parties, particularly in the South India, like Karnataka, like Kerala, like Tamil Nadu, they all are being punished. The central government is parsimonious. We shall have to fight. We shall have to fight. Unless we can fight, unless we can defeat this perilous forces of BJP and RSS, we shall not be able to protect the nation. I am not going into details of it. My friend has stood beside me.
I shall once again thank you very much and thank we shall discuss. Thank you so much. Long live the unity of the common people. Thank you so much, Bhattacharya sir, for addressing the gathering in the short span of time. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾದಲ್ಲಿ ವಿಶೇಷವಾದಂತಹ ಚಟುವಟಿಕೆಗಳನ್ನು ಏರ್ಪಡಿಸಿ ಬಹುಮಾನಕ್ಕೆ ಪಾತ್ರರಾದ ಇಲ್ಲಿ ವೇದಿಕೆಯಲ್ಲಿದ್ದಾರೆ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ದಿವ್ಯಾ ಪ್ರಭು ಅವರು. ಚಪ್ಪಾಳೆಯ ಗೌರವವನ್ನು ಸಲ್ಲಿಸಿಬಿಡೋಣ ಒಟ್ಟಾಗಿ ಬಂಧುಗಳೇ. ಚೆಕ್. ಈಗ ನಿಮ್ಮ ಮುಂದೆ ಮಾತಾಡೋದಿಕ್ಕೆ ನನ್ನ ನಗುನೇ ನಿಮ್ಗೆ ಹೇಳ್ತಿದೆಯಲ್ವಾ? ಸಾವಿರಾರು ಲಕ್ಷಗಟ್ಟಲೆ ಜನರಿಗೆ ಊಟ ಸಿಗದೆ ಇರುವಂತಹ ಜನರಿಗೆ ಊಟ ಸಿಗೋ ಹಾಗೆ ಮಾಡಿದ ರಾಯ. ಭಾಗವಹಿಸಿರ್ತಕ್ಕಂಥ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ವಿರೋಧ ಪಕ್ಷಗಳ ಬಿಜೆಪಿಯೇತರ ಪಕ್ಷಗಳ ಎಲ್ಲ ಮಿತ್ರರೇ, ಇಲ್ಲಿ ಸೋದರ ಇವತ್ತು ಮಾಡಿ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಚ್ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆ
ಈ ಸಮಾವೇಶ ಉದ್ಘಾಟನೆ ಆಯಿತು. ಈ ಸಮಾವೇಶವನ್ನು ಉದ್ಘಾಟನೆ ಮಾಡಿ ನಿನ್ನೆ ಈ ಸಮಾವೇಶವನ್ನು ಉದ್ದೇಶಿಸಿ ನಾನು ಭಾಷಣವನ್ನು ಮಾಡಿದ್ದೇನೆ. ಆದ್ದರಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಕಾರಣ ಯಾಕಪ್ಪ ಅಂದರೆ ನಿನ್ನೆನೇ ನಾನು ಉದ್ಘಾಟನಾ ಭಾಷಣವನ್ನು ಮಾಡಿದ್ದೇನೆ. ಸಂವಿಧಾನ ಜಾರಿಯಾಗಿ 75ನೇ ವರ್ಷ ನಡೀತಾ ಇದೆ. ಈ ವರ್ಷ ಇಡೀ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಸಂವಿಧಾನ ಜಾರಿಗೆ ಬಂದಂಥ ಅಮೃತ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. 1950ನೇ ಇಸ್ವಿ ಜನವರಿ 24ನೇ ತಾರೀಕು ಸಂವಿಧಾನ ಜಾರಿಗೆ ಬಂದಂಥ ದಿನ. ನಾವು 1924ನೇ ಇಸ್ವಿ ಜನವರಿ 24ನೇ ತಾರೀಕು ಅವತ್ತು ಸಂವಿಧಾನ ಜಾರಿಯಾದಂಥ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಪಂಚಾಯಿತಿಗಳಲ್ಲಿ ಸಂವಿಧಾನ ಜಾಥಾವನ್ನು ಏರ್ಪಾಡು ಮಾಡಿದ್ದು. ಆ ಜಾಥಾ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಹೋಗಿ ಜನರನ್ನು ಜಾಗೃತಗೊಳಿಸ್ತಕ್ಕಂಥ, ಇವತ್ತು ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ನರೇಂದ್ರ ಮೋದಿಯವರ ಸರ್ಕಾರದಿಂದ ಏನು ಆತಂಕ ಬಂದಿದೆ, ಈ ಆತಂಕವನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇವತ್ತು ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಬಿಜೆಪಿ ಪಕ್ಷದಿಂದ ನರೇಂದ್ರ ಮೋದಿಯವರಿಂದ ಇವತ್ತು ಧಕ್ಕೆ ಬಂದಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ರಚನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಅವರು ರಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ಅನೇಕ ದೇಶಗಳಲ್ಲಿರ್ತಕ್ಕಂಥ ಸಂವಿಧಾನವನ್ನು ಅಭ್ಯಾಸ ಮಾಡಿ ಆ ಸಂವಿಧಾನಗಳಲ್ಲಿರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು ತಗೊಂಡು ನಮ್ಮ ರಾಷ್ಟ್ರಕ್ಕೆ, ನಮ್ಮ ಸಮಾಜಕ್ಕೆ ಎಂತಹ ಸಂವಿಧಾನ ಬೇಕು, ನಮ್ಮಲ್ಲಿರ್ತಕ್ಕಂಥ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಇದನ್ನ ಜಾರಿಯಾದಂಥ ದಿನದಿಂದ ಭಾರತೀಯ ಜನತಾ ಪಕ್ಷದವರು ಆಂತರಿಕವಾಗಿ ವಿರೋಧ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. RSSನ ಗೋಲ್ವಾಲ್ಕರ್ ಅವರು ಇದು ಅನೇಕ ದೇಶಗಳ ಸಂವಿಧಾನವನ್ನು ನೋಡ್ಕೊಂಡು ಮಾಡಿರ್ತಕ್ಕಂಥ ಒಂದು ಗೊಂದಲದ ಗೂಡು ಅಂತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ಭಾರತೀಯ ಜನತಾ ಪಕ್ಷ ಅಥವಾ ಅದರ RSS ಅವರು ಯಾರೂ ಕೂಡ ಸಂವಿಧಾನವನ್ನು ಗೌರವಿಸ್ತಕ್ಕಂಥದ್ದಾಗಲಿ, ಸಂವಿಧಾನದಲ್ಲಿರ್ತಕ್ಕಂಥ ದೈವೋದ್ದೇಶಗಳನ್ನು ಅವರು ಗೌರವಿಸ್ತಕ್ಕಂಥದ್ದಾಗಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವು
ಅವರು ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಾಮಾಜಿಕ ನ್ಯಾಯ, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಮಹಿಳೆಯರು ಇವರಿಗೆ ವಿರುದ್ಧವಾಗಿರ್ತಕ್ಕಂಥ ಯಾವುದಾದರೂ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗೇನೆ ಅನಂತ್ ಕುಮಾರ್ ಹೆಗ್ಡೆ ಅವರು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದರು. ಅವರು ಒಮ್ಮೆ ಹೇಳಿದ್ರು ರಾಯಚೂರಿನಲ್ಲಿ, ನಾವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದೇ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೋಸ್ಕರ. ಅವರು MP ಆಗಿ ಹೇಳಿದಂಥ ಮಾತಲ್ಲ, ನರೇಂದ್ರ ಮೋದಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಹೇಳಿದಂಥ ಮಾತು. ಇದನ್ನ ಭಾರತೀಯ ಜನತಾ ಪಕ್ಷದವರಾಗ್ಲಿ RSSನವರಾಗ್ಲಿ ಇದನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಅಷ್ಟೇ ಏಕೆ, ನರೇಂದ್ರ ಮೋದಿಯವರು ಇವ್ರ ಮೇಲೆ ಯಾವುದೇ ಕ್ರಮವನ್ನ, ಅಮಿತ್ ಶಾ ಯಾವುದೇ ಕ್ರಮವನ್ನ ಇವ್ರ ಮೇಲೆ ತಗೊಳ್ಳಿಲ್ಲ. ಅದರ ಅರ್ಥ ಸರ್ಕಾರದ ನಿಲುವನ್ನ ಅನಂತ್ ಕುಮಾರ್ ಹೆಗ್ಡೆಯವರ ಮೂಲಕ ಹೇಳಿಸಿದ್ದಾರೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಸಂವಿಧಾನ ಬದಲಾವಣೆ ಆದರೆ ನಾವು ಯಾರು ಕೂಡ ಉಳಿಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನ ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಮಹಿಳೆಯರು, ರೈತರು ಇವ್ರು ಯಾರು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಮಾಜದಲ್ಲಿ ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದು ಉದ್ಯೋಗದಲ್ಲಿರ್ಬೋದು, ಶಿಕ್ಷಣದಲ್ಲಿರ್ಬೋದು, ಬದುಕ್ತಕ್ಕಂಥದ್ರಲ್ಲಿರ್ಬೋದು, ಎಲ್ಲದರಲ್ಲಿಯೂ ಕೂಡ ಸಮಾನ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ಸಮಾಜದ ಕನಸನ್ನ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕನಸನ್ನ ಈ ದೇಶದಲ್ಲಿ ಬಿತ್ತಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅವರು ಸಂವಿಧಾನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಭಾಷಣವನ್ನು ಓದಬೇಕು. 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಅವರು ಭಾಷಣ, ಅದು ಒಂದು ಐತಿಹಾಸಿಕವಾದಂಥ ಭಾಷಣ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಅವತ್ತು ಹೇಳಿದ್ದಾರೆ 1950 ಜನವರಿ 26ನೇ ತಾರೀಕು ಈ ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವೆಲ್ಲರೂ ಕೂಡ ಕಾಲಿಡ್ತಾ ಇದ್ದೇವೆ. ರಾಜಕೀಯ ಸ್ವಾತಂತ್ರ್ಯ ಎಲ್ರಿಗೂ ಕೂಡ ಲಭಿಸಿದೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಓಟು, ಒಂದು ಮೌಲ್ಯ ಅಂತಕ್ಕಂಥದ್ದನ್ನ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯದಲ್ಲಿ ಒಂದು ಮೌಲ್ಯ ಅಂತಕ್ಕಂಥ ಪರಿಸ್ಥಿತಿ ಇಲ್ಲ. ಅದಕ್ಕೋಸ್ಕರ ಸಮಾಜದಲ್ಲಿ ಅಸಮಾನತೆ ಇದೆ. ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಇಂಥ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಅಧಿಕಾರಕ್ಕೆ ಬರಲಿ, ಅವರೆಲ್ಲರೂ ಕೂಡ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಜಾರಿಗೆ ಕೊಟ್ಟು ಅದರ ಆಶಯಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತೆ ಸಾಮಾಜಿಕ
ಮಾತುಗಳನ್ನು ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಹಿಂದೆ ಅಧಿಕಾರದಲ್ಲಿದ್ದಾಗ ನಾವು ಯಾವ ವರ್ಗ ಯಾವ ಜನ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಅವರು ಕೂಡ ಈ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋದು. ಅವತ್ತು 165 ಭರವಸೆಗಳನ್ನು ಕೊಟ್ಟಿದ್ದು 2013ರಿಂದ 2018ರವರೆಗೆ. ಆ ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದವು. ಈ ಸಾರಿ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ 5 ಗ್ಯಾರಂಟಿಗಳನ್ನ ಜನರಿಗೆ ನಾವು ಭರವಸೆಗಳನ್ನಾಗಿ ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದು ಈ ಸಾರಿ 9 ತಿಂಗಳಾಯ್ತು. ಈ 9 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ಬಿಜೆಪಿಯವರು ಯಾವತ್ತೂ ಕೂಡ ನುಡಿದಂತೆ ನಡೆದಿಲ್ಲ. ನಾವು ಬಸವಾದಿ ಶರಣರು ನುಡಿದಂತೆ ನಡೆದಿದ್ದಾರೆ. ಅವರ ದಾರಿನಲ್ಲಿ ಹೆಜ್ಜೆ ಇಡ್ತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಪಕ್ಷ ಇದ್ರೆ, ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 1,20,00,000 ಜನ 1,20,00,000 ಜನ ಈ 5 ಗ್ಯಾರಂಟಿಗಳ ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಅದರರ್ಥ ಸುಮಾರು 4,60,00,000 ಜನ 4,60,00,000 ಜನ ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಆ ಎಲ್ಲ ಜನರು ಕೂಡ ಬಡತನದಿಂದ ಹೊರಗಡೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನಮ್ಮ ವಿರೋಧಿಗಳು ಅಪಪ್ರಚಾರ ಮಾಡುತ್ತಾರೆ. ಮೊದಲು ಹೇಳಿದ್ರು ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ಯಾರು ಇದನ್ನ ಹೇಳಿದವರು ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಈಗ ಯಾವ ಗ್ಯಾರಂಟಿಗಳನ್ನು ವಿರೋಧ ಮಾಡಿದಂತ ನರೇಂದ್ರ ಮೋದಿಯವರು ಅವರೇ ಇವತ್ತು ನರೇಂದ್ರ ಮೋದಿ ಗ್ಯಾರಂಟಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದವರು, ಕೇಂದ್ರದ ನರೇಂದ್ರ ಮೋದಿ ಅವರಾಗ್ಬೋದು, ಕರ್ನಾಟಕ ರಾಜ್ಯದ ಮುಖಂಡಗಳಾಗ್ಬೋದು, ಯಾವತ್ತೂ ಕೂಡ ನುಡಿದಂತೆ ನಡೆದಿಲ್ಲ. ಇವತ್ತು ಏನಾದರೂ ಬಿಜೆಪಿಯವರ ಮನೆ ದೇವರು ಯಾವುದು ಅಂತಂದ್ರೆ ಅದು ಸುಳ್ಳು ಅವರ ಮನೆ ದೇವರು. ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ದಾರೆ, ಕರ್ನಾಟಕದ ಬಿಜೆಪಿ ಮುಖಂಡರುಗಳು ಸುಳ್ಳು ಹೇಳಿದ್ದಾರೆ. ನಾವು ನುಡಿದಂತೆ ನಡೆದಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಉದ್ದೇಶ ಇಟ್ಕೊಂಡಿದ್ರು ಆ ಉದ್ದೇಶವನ್ನು ಈಡೇರಿಸಲಿಕ್ಕೋಸ್ಕರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ
ಭಾರತೀಯ ಜನತಾ ಪಕ್ಷದವರು ಸಾಮಾಜಿಕ ನ್ಯಾಯದ ವಿರೋಧಿಗಳು. ಅವರು ಮನುಸ್ಮೃತಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಅದರಿಂದ ನೇರವಾಗಿ ಸಂವಿಧಾನವನ್ನು ರದ್ದುಪಡಿಸಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ, ರಕ್ತ ಕ್ರಾಂತಿ ಆಗ್ತದೆ ಅಂತ ಹೇಳಿ ಎದುರಿ ಸಂವಿಧಾನವನ್ನು ತಿರುಚತಕ್ಕಂಥ ಕೆಲಸವನ್ನು ಮಾಡ್ತಾರೆ, ದುರ್ಬಲಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಿನ್ನೆ ಹೇಳಿದೆ, ಅಬ್ರಾಹಿಂ ಲಿಂಕನ್ ಹೇಳಿದ್ರು, ಅಮೆರಿಕ ದೇಶದ ಸಂಸತ್ತು, ನ್ಯಾಯಾಲಯ ಈ ದೇಶದ, ಅಮೆರಿಕ ದೇಶದ ಪ್ರಜೆಗಳ ಆಸ್ತಿ. ಸಂವಿಧಾನವನ್ನು ಬುಡಮೇಲು ಮಾಡ್ತಕ್ಕಂಥದ್ದು, ಅದನ್ನು ಕಿತ್ತೊಸಿತಕ್ಕಂಥದ್ದು ಪ್ರಜೆಗಳ ಕರ್ತವ್ಯ ಅಲ್ಲ. ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ನ್ಯಾಯಾಲಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ, ನಮ್ಮ ಜನರ ಕರ್ತವ್ಯ ಅಂತಕ್ಕಂಥದ್ದು, ಭಾರತೀಯರ ಕರ್ತವ್ಯ, ಕನ್ನಡಿಗರ ಕರ್ತವ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನಾವು ಕಿತ್ತು ಎಸಿಬೇಕಾಗಿರ್ತಕ್ಕಂಥದ್ದು, ಕಿತ್ತು ಒಗಿಬೇಕಾಗಿರ್ತಕ್ಕಂಥದ್ದು ಯಾರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ, ಆ ಜನರನ್ನ ಕಿತ್ತು ಒಗೆದಾಗ ಮಾತ್ರ ನಮ್ಮ ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನ ಇಲ್ಲದೆ ಹೋದ್ರೆ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು ಉಳಿಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಇವರು ಅಪರೋಕ್ಷವಾಗಿ ಸಂವಿಧಾನವನ್ನ ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನೇ ಹೇಳಿದರು, ಈ ಸಂವಿಧಾನದ ಯಶಸ್ಸು ಸಿಗಬೇಕಾದ್ರೆ, ಈ ಸಂವಿಧಾನದ ಶ್ರೇಷ್ಠತೆಯನ್ನ ಉಳಿಸ್ಕೋಬೇಕಾದ್ರೆ ಯಾರ ಕೈನಲ್ಲಿ ಸಂವಿಧಾನ ಇರ್ತದೆ ಅದು ಬಹಳ ಮುಖ್ಯ. ಸಂವಿಧಾನದ ಪರವಾಗಿರ್ತಕ್ಕಂಥವರ ಕೈನಲ್ಲಿ ಸಂವಿಧಾನ ಇದ್ರೆ ಈ ದೇಶ ಉಳಿತದೆ, ಬಡವರು ಉಳಿತಾರೆ, ದಲಿತರು ಉಳಿತಾರೆ, ಹಿಂದುಳಿದವರು ಉಳಿತಾರೆ, ಅಲ್ಪಸಂಖ್ಯಾತರು ಉಳಿತಾರೆ, ಮಹಿಳೆಯರು ಉಳಿತಾರೆ, ಮತ್ತೆ ಕಾರ್ಮಿಕರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನಕ್ಕೆ ವಿರುದ್ಧವಾಗಿರೋರ ಕೈನಲ್ಲಿದ್ದರೆ ಸಾಧ್ಯ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಸಂವಿಧಾನದ ಬಗ್ಗೆ ಗೌರವ ಇರ್ತಕ್ಕಂಥ, ಸಂವಿಧಾನದ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ, ಸಂವಿಧಾನದ ಬಗ್ಗೆ ಬದ್ಧತೆ ಇರ್ತಕ್ಕಂಥ ಜನರ ಕೈನಲ್ಲಿ ಅಧಿಕಾರ ಇರಬೇಕು, ಅದನ್ನು ನೀವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನಕ್ಕೆ ವಿರುದ್ಧ ಇರ್ತಕ್ಕಂಥ, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ ಇರ್ತಕ್ಕಂಥ, ಸಮಾನತೆಗೆ ವಿರುದ್ಧ ಇರ್ತಕ್ಕಂಥ ಬಿಜೆಪಿಯವರನ್ನ ಸೋಲಿಸಿ ಸಂವಿಧಾನದ ಪರವಾಗಿರ್ತಕ್ಕಂಥವರ ಕಾಂಗ್ರೆಸ್ನವರು ಮತ್ತು ಎಲ್ಲ ಕಾಂಗ್ರೆಸ್ ಬಿಜೆಪಿಯೇತರ ಪಕ್ಷದ ನಾಯಕರುಗಳಿಗೆ, ಪಕ್ಷಗಳಿಗೆ ಬೆಂಬಲವನ್ನು ವ್ಯಕ್ತ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟನ್ನೇ ಹೇಳಿ ಈ ಸಮಾವೇಶ ಯಶಸ್ವಿಯಾಗಿ ಕಾರಣಕರ್ತರಾದಂಥ ಮಾದೇವಪ್ಪ ಮತ್ತು ಎಲ್ಲ ಅವರ ತಂಡದವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕದ ಉಳಿವಿಗಾಗಿ ಸಂವಿಧಾನದ ರಕ್ಷಣೆ ಬಹಳ ಮುಖ್ಯ ಎನ್ನುವ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಜಯವಾಗಲಿ ಚಪ್ಪಾಳೆಗಳ ಮುಖೇನ. ಹಾಗೆ ತೇಜಸ್ವಿ ಚಕ್ರವರ್ತಿ ಚಾಮರಾಜನಗರದಿಂದ ನಿನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ಅತ್ಯಂತ ವಿದ್ವತ್ಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಮಾತುಗಳನ್ನು, ಆ ಪೀಠಿಕೆಯನ್ನು, ಜೊತೆಗೆ ಯಾವುದೇ ಆರ್ಟಿಕಲ್ ಕೇಳಿದ್ರು ಪಟ್ಟನೆ ಎಲ್ಲವನ್ನ ಪ್ರಸ್ತುತಪಡಿಸಿದಂತಹ ತೇಜಸ್ ಚಕ್ರವರ್ತಿ ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಇದೀಗ ಸನ್ಮಾನ ನಡೀತಾ ಇದೆ.
ಈ ಮುದ್ದು ನ್ಯಾಷನಲ್ ಆಂಥಮ್ ಕೂಡ ಇದೆ. ಸೊ ನ್ಯಾಷನಲ್ ಆಂಥಮ್ನ ಬಿಟ್ಟು ಯಾರೂ ಹೋಗೋ ಆಗಿಲ್ಲ. ಸೊ ದಯವಿಟ್ಟು ಒಂದು 5 ನಿಮಿಷ ಇರಬೇಕಂತ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀವಿ. ಸಂವಿಧಾನ ನಮ್ಮ ದೇಶದ್ದು, ಸಂವಿಧಾನ ನಮ್ಮದು. ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸಂವಿಧಾನದಲ್ಲಿ ನ್ಯಾಷನಲ್ ಆಂಥಮ್ಗೆ ತಾವೆಲ್ಲರೂ ಇಲ್ಲಿ ಇರ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊತಿದ್ದೀವಿ. ಸೊ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಇಲ್ಲೇ ಇರಿ. ಬಂಧುಗಳೇ, ಕಾರ್ಯಕ್ರಮದ ಕಡೆಯ ಕ್ಷಣಗಳಲ್ಲಿ ನಾವಿದ್ದೇವೆ. ರಾಷ್ಟ್ರಗೀತೆಗೆ ವಂದನೆಗಳನ್ನು ಸಲ್ಲಿಸಿ ತದನಂತರ ತೆರಳೋಣ. ನಿಮ್ಮೆಲ್ಲರ ಸಹಕಾರವಿರಲಿ. ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸಿದ್ದಾರೆ ಶ್ರೀ ನಜೀರ್ ಅಹಮದ್ ಅವರು, ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು. ವೋಟ್ ಆಫ್ ಥ್ಯಾಂಕ್ಸ್ ಆದ ನಂತರ ನ್ಯಾಷನಲ್ ಆಂಥಮ್ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಇಲ್ಲೇ ಇರಬೇಕಂತ ಕೇಳ್ಕೊತಿದ್ದೀವಿ. ಪೊಲಿಟಿಕಲ್ ಸೆಕ್ರೆಟರಿ ಶ್ರೀ ನಜೀರ್ ಅಹಮದ್. ಈಗಾಗಲೇ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ಸಮೂರಪ ಕಾರ್ಯಕ್ರಮವನ್ನು ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, AICC ಪ್ರೆಸಿಡೆಂಟು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಈ ಜಾಥಾವನ್ನು 26ನೇ ತಾರೀಕು ಪ್ರಾರಂಭ ಮಾಡಿ ಒಂದು 30 ದಿವಸ ಕಾಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ 6,000 ಪಂಚಾಯಿತಿಗಳ ಕೇಂದ್ರಗಳಿಗೆ ಭೇಟಿಯನ್ನು ಕೊಟ್ಟು ಇವತ್ತಿನ ದಿವಸ ಬೆಂಗಳೂರಿಗೆ ಬಂದಿದೆ. 2 ದಿವಸದಿಂದ ನನ್ನ ಸಂವಿಧಾನ ನನ್ನ ಜೀವನ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮ, ಸಾಕಷ್ಟು ಜನ ತಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಈ ಕಾರ್ಯಕ್ರಮದಲ್ಲಿ ಇಡೀ ರಾಷ್ಟ್ರದಿಂದ ಇರ್ತಕ್ಕಂಥ ನಾಯಕರುಗಳು ಬಂದು ಭಾಗವಹಿಸಿದ್ದಾರೆ. ಫಾರ್ಮರ್ ಚೀಫ್ ಮಿನಿಸ್ಟರ್ ಫಾರೂಕ್ ಅಬ್ದುಲ್ಲಾರವರು, ದಿಗ್ವಿಜಯ್ ಸಿಂಗ್ರವರು ಹಾಗೂ ರಾಷ್ಟ್ರದ ಕಮ್ಯುನಿಸ್ಟ್ ಪಾರ್ಟಿಯ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಯಚೂರಿಯವರು, ಡಿ ರಾಜಾರವರು, ಅವ್ರ